ಸಕಾಲಿಕ ಪುಸ್ತಿಕೆ ಸಂಖ್ಯೆ -3 ಒಕ್ಕೂಟ ವ್ಯವಸ್ಥೆ ಮತ್ತು ಸ್ವಾತಂತ್ರ್ಯ. ಕಾಳೆ ಸ್ಮಾರಕ ಉಪನ್ಯಾಸ. ಜನವರಿ 29, 1939 ರಂದು ಪುಣೆಯ ಗೋಖಲೆ ಭವನದಲ್ಲಿ ಗೋಖಲೆ ರಾಜಕೀಯ ಮತ್ತು ಅರ್ಥಶಾಸ್ತ್ರ ಸಂಸ್ಥೆಯ ವಾರ್ಷಿಕ ಸಮಾರಂಭದಲ್ಲಿ ಮಾಡಿದ ಉಪನ್ಯಾಸ. ನೀವಿಂದು ಆಯ್ದುಕೊಂಡಿರುವ ದಿಕ್ಕಿಗೆ ಹೋಲಿಸಿದರೆ ನೀವು ಸವೆಸಿದ ಹಾದಿಯ ದೂರ ಅಷ್ಟೇನೂ ಮಹತ್ವದ್ದಲ್ಲ. ಪ್ರಕಟಣೆ. ಅಡ್ಡಗೆರೆ 1939. ಟಾಲ್ಸ್ಟಾಯ್. ಒಕ್ಕೂಟ ವ್ಯವಸ್ಥೆ ಮತ್ತು ಸ್ವಾತಂತ್ರ್ಯ. ಪೀಠಿಕೆ. ಮಾಲಿಕೆಯ ಈ ಹೊತ್ತಿಗೆ ರೂಪುಗೊಂಡ ಬಗೆ ಮತ್ತು ಈಗ ಇದನ್ನು ಪ್ರಕಟಿಸುವ ಉದ್ದೇಶದ ಕುರಿತು ಒಂದೆರಡು ಮಾತುಗಳನ್ನು ಹೇಳುವುದು ಅಪ್ರಸ್ತುತವಾಗಲಾರದೆಂದು ಭಾವಿಸುತ್ತೇನೆ. ಪುಣೆಯಲ್ಲಿ ಡಿ.ಆರ್. ಗಾಡಗೀಳವರ ಮಾರ್ಗದರ್ಶನದಲ್ಲಿ ಕೆಲಸ ಮಾಡುತ್ತಿರುವ ಗೋಖಲೆ ರಾಜಕೀಯ ಮತ್ತು ಅರ್ಥಶಾಸ್ತ್ರ ಸಂಸ್ಥೆಯ ಕುರಿತು ಅನೇಕರಿಗೆ ತಿಳಿದಿದೆ. ಈ ಸಂಸ್ಥೆ ಪ್ರತಿ ವರ್ಷ ಸಂಸ್ಥಾಪಕರ ದಿನ ಎಂದು ಕರೆಯಲಾಗುವ ಸಮಾರಂಭವನ್ನು ಏರ್ಪಡಿಸುತ್ತಿದ್ದು ರಾಜಕೀಯ ಶಾಸ್ತ್ರ ಮತ್ತು ಅರ್ಥಶಾಸ್ತ್ರಕ್ಕೆ ಸಂಬಂಧಪಟ್ಟ ವಿಷಯದ ಮೇಲೆ ಉಪನ್ಯಾಸ ನೀಡಲು ಯಾರನ್ನಾದರೂ ಆಹ್ವಾನಿಸುತ್ತದೆ. ಗಾಡಗೀಳವರು ಈ ವರ್ಷದ ಭಾಷಣ ಮಾಡಲು ನನ್ನನ್ನು ಆಹ್ವಾನಿಸಿದ್ದಾರೆ. ನಾನು ಈ ಆಮಂತ್ರಣವನ್ನು ಸ್ವೀಕರಿಸಿ ಒಕ್ಕೂಟ ರಾಜ್ಯ ವ್ಯವಸ್ಥೆಯನ್ನು ನನ್ನ ಭಾಷಣದ ವಿಷಯವನ್ನಾಗಿ ಆಯ್ದುಕೊಂಡಿರುವೆ. ಒಕ್ಕೂಟ ಭಾಷಣದಲ್ಲಿ 1 ರಾಜ್ಯದ ರಚನೆ ಮತ್ತು 2 ಈ ರಚನೆಯ ವಿಮರ್ಶೆ ಈ 2 ಅಂಶಗಳು ಸೇರಿವೆ. ಈ ಉಪನ್ಯಾಸವನ್ನು 29 ಜನವರಿ 1939 ರಂದು ಪುಣೆಯ ಗೋಖಲೆ ಭವನದಲ್ಲಿ ಮಾಡಲಾಯಿತು. ಉಪನ್ಯಾಸದ ನಿಗದಿತ ಅವಧಿ 1 ಗಂಟೆ. ಆದರೆ ಸುಮಾರು 2 ಗಂಟೆ ತೆಗೆದುಕೊಂಡರೂ ಮುಗಿಯದಿದ್ದುದರಿಂದ ಒಕ್ಕೂಟದ ರಚನೆಯ ಪೂರ್ಣ ಭಾಗವನ್ನು, ವ್ಯವಸ್ಥೆಯ ವಿಮರ್ಶೆಯ ಕೆಲವು ಭಾಗಗಳನ್ನು ಕೈಬಿಡಲಾಯಿತು. ಇದೀಗ ಉಪನ್ಯಾಸದ ಪೂರ್ಣ ಪಾಠವನ್ನು ಈ ಹೊತ್ತಿಗೆಯಲ್ಲಿ ಸೇರಿಸುತ್ತಿದ್ದೇನೆ. ಈ ಹೊತ್ತಿಗೆ ರೂಪುಗೊಂಡಿದ್ದರ ಕುರಿತು ಇಷ್ಟು ವಿವರಣೆ ಸಾಕೆಂದುಕೊಳ್ಳುವೆ. ಇನ್ನು ಇದರ ಪ್ರಕಟಣೆಯ ಕಾರಣಗಳು. ಗೋಖಲೆ ಸಂಸ್ಥೆಯಲ್ಲಿ ಮಾಡಲಾದ ಎಲ್ಲ ಉಪನ್ಯಾಸಗಳನ್ನು ಪ್ರಕಟಿಸಲಾಗುವುದು. ಆದ್ದರಿಂದ ಈ ಪ್ರಕಟಣೆಯು ಸಹಜವೇ. ನಾನು ಇದನ್ನು ಪ್ರಕಟಿಸಲು ಇದು ಅಲ್ಲದೆ ಇತರ ಕಾರಣಗಳೂ ಇವೆ. ಉಪನ್ಯಾಸದ ಒಕ್ಕೂಟ ವ್ಯವಸ್ಥೆಯ ಕುರಿತು ಭಾರತದ ಸಾರ್ವಜನಿಕರು ಒಂದು ರೀತಿಯ ಮಬ್ಬಿನಲ್ಲಿದ್ದಾರೆ. ಒಕ್ಕೂಟ ವ್ಯವಸ್ಥೆ ಬರಲಿದೆ ಮತ್ತು ಅದು ಒಳ್ಳೆಯದಲ್ಲ ಎಂಬ ಅಂಶದ ಹೊರತು ಸಾರ್ವಜನಿಕರಿಗೆ ಒಕ್ಕೂಟ ಸ್ವರೂಪದ ಬಗ್ಗೆ ಸ್ಪಷ್ಟ ಭಾವನೆ ಇಲ್ಲದಿರುವುದರಿಂದ ಅದರ ಬಗ್ಗೆ ಅವರು ಸರಿಯಾದ ಅಭಿಪ್ರಾಯ ಹೊಂದಲು ಸಾಧ್ಯವಿಲ್ಲ. ಆದ್ದರಿಂದ ಈ ಒಕ್ಕೂಟ ವ್ಯವಸ್ಥೆಯ ರೂಪುರೇಷೆಗಳು ಮತ್ತು ಅದರ ವಿಮರ್ಶೆಯನ್ನು ನೀಡುವ ಮತ್ತು ಈ ವ್ಯವಸ್ಥೆಯನ್ನು ಅರ್ಥ ಮಾಡಿಕೊಳ್ಳಲು ಸಹಾಯವಾಗುವಂತಹ ಒಂದು ಪುಸ್ತಿಕೆ ಸಾರ್ವಜನಿಕರ ಕೈಯಲ್ಲಿರುವುದು ಅವಶ್ಯವಾಗಿದೆ. ಈ ಕಿರುಹೊತ್ತಿಗೆ ಇಂತಹ ಅವಶ್ಯಕತೆಯನ್ನು ಪೂರೈಸುವುದಾಗಿ ನನ್ನ ಭಾವನೆ. 324 ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಈ ಕಿರುಹೊತ್ತಿಗೆಯ ಪ್ರಕಟಣೆ ಸಕಾಲಿಕವೂ ಆಗಿದೆ ಎಂದು ನನ್ನ ಭಾವನೆ. ಒಕ್ಕೂಟ ವ್ಯವಸ್ಥೆ ಇಂದು ಒಂದು ಜ್ವಲಂತ ಸಮಸ್ಯೆಯಾಗಿದ್ದು ಅದು ತ್ವರಿತವೂ ಆಗಿದೆ. ಬ್ರಿಟಿಷ್ ಭಾರತದ ಜನರು ಅನತಿ ದೂರದಲ್ಲಿ ಈ ಸಂಯುಕ್ತ ರಾಜ್ಯ ವ್ಯವಸ್ಥೆಯನ್ನು ಒಪ್ಪಬೇಕೋ ಅಥವಾ ಬೇಡವೋ ಎಂಬುದನ್ನು ನಿರ್ಣಯಿಸಬೇಕಾಗಿದೆ. ಈ ದೇಶದ ಪ್ರಮುಖ ರಾಜಕೀಯ ಸಂಘಟನೆಯಾಗಿರುವ ಕಾಂಗ್ರೆಸ್ ಪ್ರಾಂತೀಯ ಸ್ವಾಯತ್ತತೆಯನ್ನು ಒಕ್ಕೂಟ ಒಪ್ಪಿಕೊಂಡಿರುವಂತೆ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳಲು ಇಚ್ಛಿಸುವಂತೆ ತೋರುತ್ತದೆ. ಮುಸ್ಲಿಂ ಲೀಗ್ನೊಡನೆ ಮತ್ತು ದೇಶಿ ಸಂಸ್ಥಾನಗಳೊಡನೆ ನಡೆದಿರುವ ಅಸಂಧಾನಗಳನ್ನು ಗಮನಿಸಿದರೆ ಕಾಂಗ್ರೆಸ್ ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಿಕೊಳ್ಳುವುದೆಂಬ ಭಾವನೆ ಉಂಟಾಗುತ್ತದೆ. ಇತರ ಪಕ್ಷಗಳೊಡನೆ ಹೊಂದಾಣಿಕೆ ಮಾಡಿಕೊಂಡು ಕಾಂಗ್ರೆಸ್ ಪಕ್ಷ ಪ್ರಾಂತ್ಯಗಳಲ್ಲಿ ಅಧಿಕಾರದಲ್ಲಿರುವಂತೆ ಕೇಂದ್ರದಲ್ಲಿಯೂ ಅಧಿಕಾರದ ಗದ್ದುಗೆಯನ್ನೇರುವ ಸನ್ನಾಹದಲ್ಲಿರುವಂತೆ ಈ ಸಂಧಾನಗಳಿಂದ ನನಗೆ ತೋರುತ್ತದೆ. ಶ್ರೀ ಸುಭಾಷ್ ಚಂದ್ರ ಬೋಸರು ನುಡಿದಿರುವಂತೆ ಕಾಂಗ್ರೆಸ್ ಪಕ್ಷದ ಕೆಲವು ಬಲಪಂಥೀಯರು ಪ್ರಸ್ತಾಪಿತ ಒಕ್ಕೂಟ ವ್ಯವಸ್ಥೆಯನ್ನು ಒಪ್ಪಲು ತುದಿಗಾಲ ಮೇಲೆ ನಿಂತಿದ್ದಾರೆ. ಮಾತ್ರವಲ್ಲ, ಸಚಿವ ಸಂಪುಟವನ್ನು ಸಿದ್ಧಪಡಿಸಿಕೊಂಡು ಇಟ್ಟಿದ್ದಾರಂತೆ. ಇದು ನಿಜವೋ ಅಲ್ಲವೋ ಮುಖ್ಯವಲ್ಲ. ಇದೆಲ್ಲ ನಿಜವಲ್ಲವೆಂದೇ ನಾನು ಭಾವಿಸುತ್ತೇನೆ. ಅದೇನೇ ಇರಲಿ, ಒಕ್ಕೂಟ ಪ್ರಸ್ತಾಪನೆಯ ವಿಷಯ ಗಂಭೀರವೂ ತುರ್ತಿನದೂ ಆಗಿದೆ. ಈ ಕುರಿತು ಏನಾದರೂ ಹೇಳಬೇಕೆಂದಿರುವವರು ಈಗ ಹೇಳಲೇಬೇಕಿದೆ. ಮೌನವಾಗಿರುವುದು ಅಪರಾಧವೆಂದೇ ನಾನು ಭಾವಿಸುವೆ. ಆ ನಿಟ್ಟಿನಲ್ಲಿ ಈ ಉಪನ್ಯಾಸವನ್ನು ತ್ವರಿತವಾಗಿ ಪ್ರಕಟಿಸಲು ಮುಂದಾಗಿರುವೆ. ಒಕ್ಕೂಟ ವ್ಯವಸ್ಥೆಯ ವಿಷಯದಲ್ಲಿ ನನಗೆ ನನ್ನದೇ ಅಭಿಪ್ರಾಯಗಳುಂಟು. ಈ ವಿಚಾರಗಳು ಉಳಿದವರಿಗೆ ಒಪ್ಪಿಗೆಯಾಗದಿರಬಹುದು, ಆದರೆ ಚಿಂತನೆಗೆ ಪ್ರಚೋದಿಸಬಲ್ಲವು ಎಂದೇ ನಂಬಿದ್ದೇನೆ. ಮಾರ್ಚ್ 1939 ರಾಜಗೃಹ, ದಾದರ್, ಮುಂಬೈ -14 ಬಿ.ಆರ್. ಅಂಬೇಡ್ಕರ್. ಒಕ್ಕೂಟ ವ್ಯವಸ್ಥೆ ಮತ್ತು ಸ್ವಾತಂತ್ರ್ಯ. ಪ್ರಸ್ತಾವನೆ. ಗಾಡಗೀಳರೆ, ಗೋಖಲೆ ಸಂಸ್ಥೆಯ ವಿದ್ಯಾರ್ಥಿಗಳ. ಈ ಸಂಜೆ ತಮ್ಮನ್ನು ಉದ್ದೇಶಿಸಿ ಉಪನ್ಯಾಸ ನೀಡಲು ನನ್ನನ್ನು ಆಹ್ವಾನಿಸಿರುವುದು ತಾವು ನನಗೆ ನೀಡಿರುವ ಗೌರವವೆಂದು ಭಾವಿಸುತ್ತೇನೆ. ನಿಮ್ಮ ಸಂಸ್ಥೆಯ ಸಂಸ್ಥಾಪಕರ ದಿನಾಚರಣೆಗಾಗಿ ತಾವು ಇಲ್ಲಿ ನೆರೆದಿದ್ದೀರಿ. ನಿಮ್ಮ ಸಂಸ್ಥೆಯ ಸಂಸ್ಥಾಪಕರಾದ ದಿವಂಗತ ರಾವ್ ಬಹದ್ದೂರ್ ಆರ್. ಕಾಳೆಯವರ ವೈಯಕ್ತಿಕ ಪರಿಚಯ ಪಡೆಯುವ ಸುಯೋಗ ನನ್ನದಾಗಿತ್ತು. ಮುಂಬಯಿಯ ಹಳೆಯ ವಿಧಾನ ಪರಿಷತ್ತಿನಲ್ಲಿ ಅವರು ನನ್ನಂತೆ ಸದಸ್ಯರಾಗಿದ್ದರು. ತಾವು ಪ್ರಸ್ತಾಪಿಸುತ್ತಿದ್ದ ಪ್ರತಿಯೊಂದು ವಿಷಯದಲ್ಲಿ ಅವರು ಪ್ರಸ್ತಾಪಿಸುತ್ತಿದ್ದರು, ಎಷ್ಟು ಕಾಳಜಿ ತೋರಿಸುತ್ತಿದ್ದರು ಮತ್ತು ಅಭ್ಯಾಸ ಮಾಡುತ್ತಿದ್ದರೆಂಬುದು ನನಗೆ ಗೊತ್ತು. ಜ್ಞಾನ ಮತ್ತು ಅಧ್ಯಯನಕ್ಕೆ ಮಹತ್ವ ನೀಡುವ ಎಲ್ಲರೂ ನಾನು ತಿಳಿದುಕೊಂಡಂತೆ ಈ ಸಂಸ್ಥೆಯ ಪ್ರಮುಖ ಕರ್ತವ್ಯವಾದ ಜ್ಞಾನದ ಶೋಧನೆ ಹಾಗೂ ಅದನ್ನು ಉಪಯೋಗಿಸಿಕೊಳ್ಳಲು ಆಸಕ್ತಿ ಹೊಂದಿರುವ ಎಲ್ಲರಿಗೂ ಅನುವು ಮಾಡಿಕೊಡುವ ಈ ಸಂಸ್ಥೆಯ ಸಂಸ್ಥಾಪನೆಗೆ ಸಹಾಯ ಮಾಡಿದ ಶ್ರೀಕಾಳೆಯವರಿಗೆ ಋಣಿಯಾಗಿರಬೇಕು. ಏಕೆಂದರೆ ಮೊದಲನೆಯದಾಗಿ ಜ್ಞಾನವೇ ಶಕ್ತಿ, ಎರಡನೆಯದಾಗಿ ಜ್ಞಾನ ಪಡೆಯ ಬಯಸುವವರೆಲ್ಲರಿಗೂ ಅದರ ಶೋಧನೆ ಮಾಡಲು ಸಾಕಷ್ಟು ಸಮಯ ಮತ್ತು ತಾಳ್ಮೆ ಇರುವುದಿಲ್ಲ. ಜ್ಞಾನದ ಅವಶ್ಯಕತೆಯಲ್ಲಿ ನಂಬುಗೆ ಇರುವ ಮತ್ತು ಅದನ್ನು ಪಡೆದುಕೊಳ್ಳುವಲ್ಲಿರುವ ಕಷ್ಟಗಳನ್ನು ಅರಿತಿರುವ ನನಗೆ ಅವರೊಡನೆ ಮತ್ತು ಅವರು ಸ್ಥಾಪಿಸಿದ ಈ ಸಂಸ್ಥೆಯೊಡನೆ ಸಹಯೋಗಿಯಾಗಲು ಅತ್ಯಂತ ಸಂತೋಷವೆನಿಸಿದೆ. 1935 ಭಾರತ ಸರ್ಕಾರದ ಕಾಯ್ದೆಯಲ್ಲಿ ಅಳವಡಿಸಲಾಗಿರುವ ಒಕ್ಕೂಟ ರಾಜ್ಯ ವ್ಯವಸ್ಥೆ ಇಂದಿನ ಭಾಷಣಕ್ಕಾಗಿ ನಾನು ಆಯ್ದುಕೊಂಡಿರುವ ವಿಷಯವಾಗಿದೆ. ಈ ವಿಷಯದ ಶೀರ್ಷಿಕೆಯಿಂದ ನಾನು ಒಕ್ಕೂಟ ರಾಜ್ಯದ ಸಂವಿಧಾನವನ್ನು ವಿವರಿಸಲಿದ್ದೇನೆ ಎಂಬ ಭಾವನೆ ನಿಮಗುಂಟಾಗಿರಬಹುದು. ಇದು ಅಸಾಧ್ಯದ ಕೆಲಸ. ಒಕ್ಕೂಟ ವ್ಯವಸ್ಥೆಯ ವ್ಯಾಪ್ತಿ ಹರಹು ಅತ್ಯಂತ ವಿಶಾಲವಾಗಿವೆ. ಮೊದಲನೆಯದಾಗಿ, ಅದರ ನಿಬಂಧನೆಗಳು ಭಾರತ ಸರ್ಕಾರ ಕಾಯ್ದೆ 1935 321 ವಿಭಾಗಗಳಲ್ಲಿ, ಎರಡನೆಯದಾಗಿ ಈ ಕಾಯ್ದೆಯ ಅಂಗವಾಗಿರುವ 9 ಅನುಸೂಚಿಗಳಲ್ಲಿ, ಮೂರನೆಯದಾಗಿ ಈ ಕಾಯ್ದೆಯಡಿಯಲ್ಲಿ ಸಚಿವ ಮಂಡಳಿಯ ಸಲಹೆಯ ಮೇರೆಗೆ ಹೊರಡಿಸಲಾಗಿರುವ 31 ರಾಜಾಜ್ಞೆಗಳು ಮತ್ತು ನಾಲ್ಕನೆಯದಾಗಿ ದೇಶೀಯ ಸಂಸ್ಥಾನಗಳು ಪಾಸು ಮಾಡಲಿರುವ 106 ಸೇರ್ಪಡೆಯ ದಸ್ತಾವೇಜುಗಳು ಸೇರಿವೆ. ಇಂತಹ ಗಂಭೀರ ವಿಷಯದ ಕುರಿತು ಪರಿಣತಿಯನ್ನು ಕೆಲವೇ ಜನ ಹೊಂದಿರಲಿಕ್ಕೆ ಸಾಕು ಮತ್ತು ಅಂತಹ ಪರಿಣತಿಯನ್ನು ಹೊಂದಿದ ಯಾರಿಗೇ ಆಗಲಿ ಈ ವಿಷಯವನ್ನು
ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಯೋಜನೆಯ ವಿವರವಾಗಿ ಪ್ರತಿಪಾದಿಸಲು ಅನೇಕ ವರ್ಷಗಳೇ ಬೇಕಾಗಬಹುದು. ನನ್ನ ಕಾರ್ಯವ್ಯಾಪ್ತಿ ಅತ್ಯಂತ ಸೀಮಿತವಾದುದಾಗಿದೆ. ಈ ಒಕ್ಕೂಟ ರಾಜ್ಯ ಯೋಜನೆಯನ್ನು ಕೆಲವು ಮಾನ್ಯವಾದ ನಿರ್ಣಾಯಕ ತತ್ವಗಳೊಂದಿಗೆ ಹೊರಹೆಚ್ಚಿ ಇದರ ಪರಿಣಾಮಗಳನ್ನು ಆಧರಿಸಿ ಯೋಜನೆಯ ಶ್ರೇಷ್ಠತೆಯ ಬಗ್ಗೆ ನೀವೇ ತೀರ್ಮಾನ ಮಾಡುವುದರಲ್ಲಿ ನಿಮಗೆ ಸಹಾಯ ಮಾಡುವುದು ಅಷ್ಟೇ. ಈ ಯೋಜನೆಯ ರೂಪುರೇಷೆಗಳ ವಿವರಣೆಯನ್ನು ಸಂಪೂರ್ಣವಾಗಿ ಕೈಬಿಡುವುದು ಸಾಧ್ಯವಿಲ್ಲವೆಂಬುದೇನೋ ನಿಜ. ರೂಪುರೇಷೆಗಳನ್ನು ನೀಡಲಿದ್ದೇನೆ. ಇದು ಪೂರ್ವಭಾವಿ ಅವಶ್ಯಕತೆಯಾಗಿದ್ದು, ಈ ವಿವರಣೆ ನೀಡದಿದ್ದರೆ ಯೋಜನೆಯ ಕುರಿತ ನನ್ನ ಟೀಕೆ ಮತ್ತು ವಿಮರ್ಶೆ ಗಾಳಿಯೊಡನೆ ಗುದ್ದಾಡಿದಂತಾಗುತ್ತದೆ. ಆದರೆ ನಾನು ನೀಡಲಿರುವ ವಿವರಣೆ ಅತ್ಯಂತ ಸಂಕ್ಷಿಪ್ತವಾಗಿದ್ದು, ಈ ಯೋಜನೆಯ ಗುಣಾವಗುಣಗಳ ಬಗ್ಗೆ ತಿಳಿದುಕೊಳ್ಳಲು ನಿಮಗೆ ಸಹಾಯವಾಗುವಷ್ಟು ಅಂಶಗಳನ್ನು ಮಾತ್ರ ವಿವರಿಸುವೆ. ಭಾರತ ಒಕ್ಕೂಟ ವ್ಯವಸ್ಥೆಯ ಹುಟ್ಟು, ಬೆಳವಣಿಗೆ. ಆಧುನಿಕ ಕಾಲದಲ್ಲಿ ನಮಗೆ ತಿಳಿದಂತೆ ಒಕ್ಕೂಟ ಪದ್ಧತಿಯ ಸರ್ಕಾರವನ್ನು ಹೊಂದಿರುವ 5 ದೇಶಗಳಿವೆ. 1 ಅಮೆರಿಕ ಸಂಯುಕ್ತ ಸಂಸ್ಥಾನ, 2 ಸ್ವಿಟ್ಜರ್ಲ್ಯಾಂಡ್, 3 ಜರ್ಮನ್ ಚಕ್ರಾಧಿಪತ್ಯ, 4 ಕೆನಡಾ ಮತ್ತು 5 ಆಸ್ಟ್ರೇಲಿಯಾ. ಈ 5 ದೇಶಗಳ ಜೊತೆ ಈಗ 6ನೇದಾಗಿ ಭಾರತ ಒಕ್ಕೂಟ ವ್ಯವಸ್ಥೆ ಸೇರಿಸುವ ವಿಚಾರವಿದೆ. ಈ ಒಕ್ಕೂಟ ವ್ಯವಸ್ಥೆಯ ರಾಜ್ಯಗಳು ಯಾವುವು? ಈ ಪ್ರಶ್ನೆಗೆ ಉತ್ತರಕ್ಕಾಗಿ ಕಾಯ್ದೆಯ 5ನೇ ವಿಭಾಗವನ್ನು ನೋಡಿ. ಅದರಲ್ಲಿ ಹೇಳಿರುವಂತೆ 5.1 ಸಂಸತ್ತಿನ 2 ಸದನಗಳು ಈ ವಿಷಯದಲ್ಲಿ ಸಾರ್ವಭೌಮ ಮಹಾಪ್ರಭುವಿಗೆ ಮನವಿಯನ್ನು ಸಲ್ಲಿಸಿದರೆ ಭಾರತದ ಒಕ್ಕೂಟ ವ್ಯವಸ್ಥೆಯ ಘೋಷಣೆ ಮತ್ತು ಇದರಲ್ಲಿ ನಮೂದಿಸಲಾದ ಕರಾರನ್ನು ಮನ್ನಿಸಲಾಗಿದ್ದರೆ ಮಹಾಪ್ರಭುವು ಘೋಷಣೆಯ ಮೂಲಕ ತಿಳಿಯಪಡಿಸಲಾದ ದಿನದಿಂದ ಪ್ರಭುತ್ವದಡಿಯಲ್ಲಿ ಭಾರತ ಒಕ್ಕೂಟ ವ್ಯವಸ್ಥೆ ಎಂದು ಕರೆಯಲಾಗುವ ಸಂಯುಕ್ತ ರಾಜ್ಯವು ಒಗ್ಗೂಡುವುದೆಂದು ಮಹಾಪ್ರಭುವು ಘೋಷಿಸುವುದು ಕಾನೂನುಬದ್ಧವೆನಿಸುವುದು. ಇನ್ನು ಮುಂದೆ ಗವರ್ನರರ ಪ್ರಾಂತ್ಯಗಳೆಂದು ಕರೆಯಲಾಗುವ ಪ್ರಾಂತ್ಯಗಳು ಮತ್ತು ಒಕ್ಕೂಟದಲ್ಲಿ ಈಗಾಗಲೇ ಸೇರ್ಪಡೆಯಾಗಿರುವ ಅಥವಾ ಇನ್ನು ಮುಂದೆ ಸೇರ್ಪಡೆಯಾಗಲಿರುವ ದೇಶಿ ಸಂಸ್ಥಾನಗಳು ಮತ್ತು ಈ ರೀತಿ ಸ್ಥಾಪಿತವಾದ ಒಕ್ಕೂಟದ ಇನ್ನು ಮೇಲೆ ಚೀಫ್ ಕಮಿಷನರರ ಪ್ರಾಂತ್ಯಗಳೆಂದೇ ಕರೆಯಲಾಗುವ ಪ್ರಾಂತ್ಯಗಳು ಸೇರ್ಪಡೆಯಾಗತಕ್ಕದ್ದು. 2 ನಮೂದಿಸಲಾದ ಕರಾರು ಎಂದರೆ ಈ ಕಾಯ್ದೆಯ ಮೊದಲನೆಯ ಅನುಸೂಚಿಯ 2ನೆಯ ಭಾಗದಲ್ಲಿ ನಮೂದಿತವಾದ ನಿಯಮಗಳ ಪ್ರಕಾರ ಸಂಸ್ಥಾನದ ರಾಜರು ಕೌನ್ಸಿಲ್ ಆಫ್ ಸ್ಟೇಟ್ಗೆ 52 ಸದಸ್ಯರಿಗಿಂತ ಕಡಿಮೆ ಇಲ್ಲದಷ್ಟು ಸದಸ್ಯರನ್ನು ಆರಿಸುವ ಅಧಿಕಾರ ಹೊಂದಿರುತ್ತಾರೆ ಮತ್ತು ಈಗ ನಮೂದಿಸಲಾದ ನಿಯಮಗಳ ಪ್ರಕಾರ ಎಲ್ಲಾ ಸಂಸ್ಥಾನಗಳ ಒಟ್ಟು ಜನಸಂಖ್ಯೆ. ಸಂವಿಧಾನಾತ್ಮಕ ಸುಧಾರಣೆಗಳು 327. ಕೊನೆಯ ಪಕ್ಷ ಅರ್ಧದಷ್ಟಾದರೂ ಜನಸಂಖ್ಯೆ ಹೊಂದಿರುವಷ್ಟು ಒಕ್ಕೂಟಕ್ಕೆ ಸಂಸ್ಥಾನಗಳು ಸೇರ್ಪಡೆಯಾಗಿವೆ ಎಂಬುದನ್ನು ಗೊತ್ತುಮಾಡಿಕೊಳ್ಳಬೇಕು. ಒಕ್ಕೂಟದ ಉದ್ಘಾಟನೆಗೆ ಈ ವಿಭಾಗದಲ್ಲಿ ನಮೂದಿಸಲಾಗಿರುವ ಕರಾರುಗಳೇನೇ ಇರಲಿ, ಈ ಒಕ್ಕೂಟದ ಘಟಕಗಳು ಯಾವುವೆಂದು ಸ್ಪಷ್ಟವಾಗುತ್ತದೆ. ಅವುಗಳೆಂದರೆ 1 ಗವರ್ನರರ ಪ್ರಾಂತ್ಯಗಳು, 2 ಚೀಫ್ ಕಮಿಷನರರ ಪ್ರಾಂತ್ಯಗಳು ಮತ್ತು 3 ಭಾರತೀಯ ಅಥವಾ ದೇಶಿ ಸಂಸ್ಥಾನಗಳು. ಈ ಭಾರತ ಸಂಯುಕ್ತ ರಾಜ್ಯದ ಗಾತ್ರವೇನು? ಭಾರತ ಸಂಯುಕ್ತ ರಾಜ್ಯದ ಬಗ್ಗೆ ಮಾತನಾಡುವಾಗ ಅನೇಕರಿಗೆ ಇದು ಎಷ್ಟು ಬೃಹದಾಕಾರದ್ದಾಗಲಿದೆ ಎಂಬ ಕಲ್ಪನೆ ಇದ್ದಂತಿಲ್ಲ. ದೇಶ, ಜನಸಂಖ್ಯೆ, ವಿಸ್ತೀರ್ಣ, ಘಟಕಗಳು. ಅಮೆರಿಕ ಸಂಯುಕ್ತ ಸಂಸ್ಥಾನ 122.775.040, 9.622.222, 48 ರಾಜ್ಯಗಳು ಮತ್ತು 1 ಸಂಯುಕ್ತ ಜಿಲ್ಲೆ. ಜರ್ಮನಿ 22.000.000, 208.780, 25. ಸ್ವಿಟ್ಜರ್ಲ್ಯಾಂಡ್ 466.400, 15.976, 22. ಕೆನಡಾ 00.222.202, 3.729.665. ಆಸ್ಟ್ರೇಲಿಯಾ ಭಾರತ 6.629.839, 29,74,581, 352, 8,37,778, 0.0005, 625, 162. ವಿಸ್ತೀರ್ಣದಲ್ಲಿ ಭಾರತ ಒಕ್ಕೂಟ ವ್ಯವಸ್ಥೆಯು ಅಮೆರಿಕದ ಮತ್ತು ಆಸ್ಟ್ರೇಲಿಯಾದ 3/5 ಮತ್ತು ಕೆನಡಾದ ಅರ್ಧದಷ್ಟಿದೆ. ಜರ್ಮನಿಯ 9 ಪಟ್ಟು ಮತ್ತು ಸ್ವಿಟ್ಜರ್ಲೆಂಡ್ನ 120 ಆಗುವುದು. ಜನಸಂಖ್ಯೆಯಲ್ಲಿ ಅದು ಅಮೆರಿಕದ 3, ಜರ್ಮನಿಯ 5, ಕೆನಡಾದ 35, ಆಸ್ಟ್ರೇಲಿಯಾದ 58 ಮತ್ತು ಸ್ವಿಟ್ಜರ್ಲೆಂಡ್ನ 88 ಅದು ಹೊಂದಿರುವ ಘಟಕಗಳ ದೃಷ್ಟಿಯಿಂದ ಹೋಲಿಸಿದರೆ ಅಮೆರಿಕಕ್ಕಿಂತ 3 ಪಟ್ಟು ದೊಡ್ಡದಾಗಿದೆ. ಜರ್ಮನಿಗಿಂತ 6/1 ದೊಡ್ಡದಾಗಿದೆ. ಸ್ವಿಟ್ಜರ್ಲೆಂಡ್ಗಿಂತ 8 ದೊಡ್ಡದಾಗಿದೆ. ಕೆನಡಕ್ಕಿಂತ 18 ದೊಡ್ಡದಾಗಿದೆ ಮತ್ತು ಆಸ್ಟ್ರೇಲಿಯಾಕ್ಕಿಂತ 27 ದೊಡ್ಡದಾಗಿದೆ. ಹೀಗಾಗಿ ಭಾರತ ಒಕ್ಕೂಟ ವ್ಯವಸ್ಥೆ ಒಂದು ದೊಡ್ಡ ಒಕ್ಕೂಟ ಮಾತ್ರವೇ ಅಲ್ಲ, ಅದು ಒಕ್ಕೂಟ ವ್ಯವಸ್ಥೆಯಲ್ಲಿಯೇ ದೈತ್ಯಾಕಾರದ್ದಾಗಿದೆ. ಈ ಒಕ್ಕೂಟ ವ್ಯವಸ್ಥೆಗೆ ಆಡಳಿತಾಧಿಕಾರ ಮತ್ತು ಶಕ್ತಿಗಳನ್ನು ನೀಡುವ ಮೂಲ ಯಾವುದು? ಮಹಾಪ್ರಭುವಿನ ಪರವಾಗಿ ಗವರ್ನರ್ ಜನರಲ್ಲರೂ ಒಕ್ಕೂಟ ವ್ಯವಸ್ಥೆಯ ಕಾರ್ಯಾಂಗ ಅಧಿಕಾರವನ್ನು ಚಲಾಯಿಸುವರು ಎಂದು 7ನೇ ವಿಭಾಗದಲ್ಲಿ ಹೇಳಲಾಗಿದೆ. ಒಕ್ಕೂಟ ಅಧಿಕಾರವನ್ನು ಪ್ರಭುತ್ವದಿಂದ ಪಡೆಯಲಾಗಿದೆ ಎಂದು ಇದರ ಅರ್ಥ. ಈ ವಿಷಯದಲ್ಲಿ ಭಾರತ ಒಕ್ಕೂಟ ಮತ್ತು ಅಮೆರಿಕ ಸಂಯುಕ್ತ ರಾಜ್ಯಗಳಲ್ಲಿ ವ್ಯತ್ಯಾಸವಿದೆ. ಅಮೆರಿಕದಲ್ಲಿ ಸಂಯುಕ್ತ ರಾಜ್ಯದ ಅಧಿಕಾರವನ್ನು ಜನತೆಯಿಂದ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಪಡೆಯಲಾಗಿದೆ. ಅಮೆರಿಕದ ಸಂಯುಕ್ತ ರಾಜ್ಯಗಳಲ್ಲಿ ವ್ಯತ್ಯಾಸವಿದ್ದು, ಭಾರತ ಒಕ್ಕೂಟದಲ್ಲಿ ಆಸ್ಟ್ರೇಲಿಯಾ ಹಾಗೂ ಕೆನಡಾ ಸಂಯುಕ್ತ ರಾಜ್ಯಗಳಲ್ಲಿ ಹೋಲಿಕೆಯಿದೆ. ಆಸ್ಟ್ರೇಲಿಯಾ ಮತ್ತು ಕೆನಡಾದಲ್ಲಿಯೂ ಕೂಡ ಸಂಯುಕ್ತ ರಾಜ್ಯದ ಅಧಿಕಾರ ಮೂಲ ಪ್ರಭುತ್ವದಲ್ಲಿಯೇ ಇದ್ದು, ಭಾರತ ಸರ್ಕಾರದ ಕಾಯ್ದೆಯ 7ನೇ ವಿಭಾಗವು ಆಸ್ಟ್ರೇಲಿಯಾದ ಕಾಯ್ದೆಯ 61ನೇ ವಿಭಾಗ ಮತ್ತು ಕೆನಡಾದ ಕಾಯ್ದೆಯ 9ನೇ ವಿಭಾಗವನ್ನು ಹೋಲುತ್ತದೆ. ಈ ವಿಷಯದಲ್ಲಿ ಭಾರತ ಒಕ್ಕೂಟ ಅಮೆರಿಕದ ಸಂಯುಕ್ತ ರಾಜ್ಯದಿಂದ ಭಿನ್ನವಾಗಿದ್ದು, ಕೆನಡಾ ಮತ್ತು ಆಸ್ಟ್ರೇಲಿಯಾ ಸಂಯುಕ್ತ ರಾಜ್ಯಗಳೊಡನೆ ಸಮೃದ್ಧವಾಗಿದ್ದುದು ಸಹಜವಾಗಿಯೇ ಅರ್ಥವಾಗಬಲ್ಲದು. ಅಮೆರಿಕ ಒಂದು ಗಣರಾಜ್ಯವಾಗಿದ್ದು, ಕೆನಡಾ ಮತ್ತು ಭಾರತ ಬ್ರಿಟಿಷ್ ಪ್ರಭುತ್ವದ ಪರಮಾಧಿಕಾರದ ಅಥವಾ ಒಳರಾಜ್ಯಗಳಾಗಿವೆ. ಅಮೆರಿಕದ ಎಲ್ಲಾ ಅಧಿಕಾರಗಳ ಮೂಲ ಕೇಂದ್ರ ಜನತೆಯೇ ಆಗಿದ್ದಾರೆ. ಕೆನಡಾ ಮತ್ತು ಭಾರತದಲ್ಲಿ ಎಲ್ಲಾ ಅಧಿಕಾರದ ಮೂಲ ಸೂತ್ರ ಪ್ರಭುವಿನಲ್ಲಿದೆ. ಪ್ರಭುತ್ವ ಯಾವ ಮೂಲದಿಂದ ತನ್ನ ಅಧಿಕಾರ ಪಡೆಯುತ್ತದೆ?
ಕನ್ನಡ ಮತ್ತು ಆಸ್ಟ್ರೇಲಿಯಕ್ಕೆ ಸಂಬಂಧಿಸಿದಂತೆ ಇಂತಹ ಪ್ರಶ್ನೆ ಅನವಶ್ಯಕ, ಏಕೆಂದರೆ ಅಲ್ಲಿ ಪ್ರಭುತ್ವವೇ ಎಲ್ಲ ಅಧಿಕಾರದ ಅಂತಿಮ ಮೂಲವಾಗಿದೆ ಮತ್ತು ಅದನ್ನು ಮೀರಿ ಅಥವಾ ಅದರ ಹಿಂದೆ ಪ್ರಮಾಣಿಸುವಂತಹ ಯಾವುದೇ ಮೂಲ ಇರುವುದಿಲ್ಲ. ಭಾರತ ಒಕ್ಕೂಟದ ಕುರಿತು ನಾವು ಹೀಗೆ ಹೇಳಲು ಸಾಧ್ಯವೇ? ಒಕ್ಕೂಟ ಚಲಾಯಿಸುವ ಎಲ್ಲ ಅಧಿಕಾರದ ಅಂತಿಮ ಮೂಲ ಪ್ರಭುತ್ವವೇ. ಈ ಅಧಿಕಾರವನ್ನು ಪ್ರಮಾಣಿಸಲು ಪ್ರಭುತ್ವದ ಆಚೆಗೆ ಅಥವಾ ಅದನ್ನು ಬಿಟ್ಟು ಇನ್ನಾವುದೇ ಮೂಲ ಇದೆಯೇ? ಸಂಯುಕ್ತ ರಾಜ್ಯದ ಅಧಿಕಾರದ ಕೆಲವೇ ಅಂಶಗಳಿಗೆ ಪ್ರಭುತ್ವವು ಅಂತಿಮ ಮೂಲವಾಗಿದ್ದು, ಉಳಿದ ವಿಷಯಗಳಿಗೆ ಪ್ರಭುತ್ವ ಅಂತಿಮ ಮೂಲವಾಗಿಲ್ಲ. ಇದು ನಿಜಸ್ಥಿತಿ ಎಂಬುದು ವಿಲೀನ ಪ್ರಕ್ರಿಯೆಯ ಕರಾರುಗಳಿಂದ ಸ್ಪಷ್ಟವಾಗುತ್ತದೆ. ಕರಡು ದಸ್ತಾವೇಜಿನಿಂದ ಈ ಕೆಳಗಿನ ಅಂಶಗಳನ್ನು ಉದ್ಧರಿಸುತ್ತೇನೆ. ಒಕ್ಕೂಟ ವ್ಯವಸ್ಥೆಯಲ್ಲಿ ಸೇರ್ಪಡೆಯಾಗಬಹುದಾದ ಭಾರತೀಯ ಸಂಸ್ಥಾನಗಳು ಮತ್ತು ಸ್ವಾಯತ್ತ ಪ್ರಾಂತ್ಯಗಳಾಗಿ ಘಟಿಸಲಾಗಲಿರುವ ಬ್ರಿಟಿಷ್ ಭಾರತದ ಪ್ರಾಂತ್ಯಗಳನ್ನೊಳಗೊಂಡ ಭಾರತ ಒಕ್ಕೂಟ ಸ್ಥಾಪನೆಯ ಪ್ರಸ್ತಾಪವನ್ನು ಬ್ರಿಟನ್ನಿನ ಸಂಸತ್ತು ಮತ್ತು ಮಹಾಪ್ರಭುವಿನ ಸರ್ಕಾರದ, ಬ್ರಿಟಿಷ್ ಭಾರತದ ಮತ್ತು ಭಾರತೀಯ ಸಂಸ್ಥಾನಗಳ ರಾಜರುಗಳ ಪ್ರತಿನಿಧಿಗಳೊಡನೆ ಚರ್ಚೆ ಮಾಡಲಾಗಿದ್ದು ಮತ್ತು ಬ್ರಿಟನ್ನಿನ ಸಂಸತ್ತಿನ ಕಾಯ್ದೆಯ ಮೂಲಕ ಮತ್ತು ಭಾರತೀಯ ಸಂಸ್ಥಾನಗಳ ಸೇರ್ಪಡೆಯೊಂದಿಗೆ ಭಾರತ ಒಕ್ಕೂಟ ಸ್ಥಾಪನೆಯಾಗಬೇಕೆಂದು ಈ ಪ್ರಸ್ತಾಪಗಳು ಉದ್ದೇಶಿಸಿದ್ದು ಮತ್ತು ಭಾರತ ಒಕ್ಕೂಟ ಸ್ಥಾಪನೆಗೆ ಈಗ ಭಾರತ ಸರ್ಕಾರ ಕಾಯ್ದೆ 1935ರಲ್ಲಿ ಅವಕಾಶ ಕಲ್ಪಿಸಲಾಗಿದ್ದು ಮತ್ತು ಈ ಕಾಯ್ದೆಯಲ್ಲಿ ಮಹಾಪ್ರಭುವು ತನ್ನ ಘೋಷಣೆಯ ಮೂಲಕ ಭಾರತ ಒಕ್ಕೂಟ ಸ್ಥಾಪಿತವಾಗುವ ದಿನಾಂಕವನ್ನು ಘೋಷಿಸದ ಹೊರತು ಮತ್ತು ಅವಶ್ಯಕವಾದ ಸಂಖ್ಯೆಯಷ್ಟು ಭಾರತೀಯ ಒಕ್ಕೂಟದಲ್ಲಿ ಸೇರ್ಪಡೆಯಾಗುವವರೆಗೆ ಇಂತಹ ಘೋಷಣೆಯನ್ನು ಹೊರಡಿಸುವಂತಿಲ್ಲ. ಮತ್ತು ಉಲ್ಲೇಖಿತ ಕಾಯ್ದೆಯ ಸಂಯುಕ್ತ ರಾಜ್ಯದಲ್ಲಿ ನನ್ನ ಸೇರ್ಪಡೆಯ ಮೂಲಕ ನೀಡಲಾದ ನನ್ನ ಸಮ್ಮತಿಯ ಹೊರತು ನನ್ನ ಯಾವುದೇ ಪ್ರದೇಶಕ್ಕೆ ಅನ್ವಯವಾಗುವಂತಿಲ್ಲ. ಆದ್ದರಿಂದ ನಾನೀಗ ಪೂರ್ಣ ಹೆಸರು ಮತ್ತು ಅಧಿಕಾರನಾಮ ಸೇರಿಸಿ ಸಂಸ್ಥಾನದ ಸಂವಿಧಾನಾತ್ಮಕ ಸುಧಾರಣೆಗಳು ಹೆಸರನ್ನು ನಮೂದಿಸಿ ರಾಜನಾಗಿ ಭಾರತದ ಹಿತರಕ್ಷಣೆ ಮತ್ತು ಕಲ್ಯಾಣಕ್ಕಾಗಿ ಸಹಕರಿಸಲು ಪ್ರಭುತ್ವದ ಆಶ್ರಯದಲ್ಲಿ ಗವರ್ನರ್ ಪ್ರಾಂತ್ಯಗಳೆಂದು ಮತ್ತು ಚೀಫ್ ಕಮಿಷನರ್ ಪ್ರಾಂತ್ಯಗಳೆಂದು ಕರೆಯಲಾದ ಪ್ರಾಂತ್ಯಗಳು ಹಾಗೂ ಭಾರತೀಯ ಸಂಸ್ಥಾನದ ರಾಜರುಗಳು ಸೇರಿದ ಭಾರತ ಸಂಯುಕ್ತ ರಾಜ್ಯವೆಂದು ಕರೆಯಲಾದ ವ್ಯವಸ್ಥೆಯಲ್ಲಿ ಒಂದು ಗುಡಿ ನನ್ನ ಸಂಸ್ಥಾನದಲ್ಲಿ ಮತ್ತು ಅದರ ಮೇಲೆ ನಾನು ಹೊಂದಿರುವ ಸಾರ್ವಭೌಮ ಅಧಿಕಾರದನ್ವಯ ಈ ದಸ್ತಾವೇಜಿಗೆ ಮಹಾಪ್ರಭುಗಳು ಒಪ್ಪಿಗೆ ನೀಡುವರೆಂಬ ಆಧಾರದ ಮೇಲೆ ಭಾರತ ಸರ್ಕಾರ ಕಾಯ್ದೆ 1935ರನ್ವಯ ಸ್ಥಾಪಿತವಾಗುವ ಭಾರತ ಒಕ್ಕೂಟದಲ್ಲಿ ಸೇರ್ಪಡೆಯಾಗುವೆನೆಂದು ಸಾರುತ್ತೇನೆ. ಇದು ಭಾರತ ಒಕ್ಕೂಟದ ಅತ್ಯಂತ ಮಹತ್ವದ ಅಂಶವಾಗಿದೆ. ಭಾರತ ಒಕ್ಕೂಟ ವ್ಯವಸ್ಥೆ ಮತ್ತು ಕೆನಡಾ ಹಾಗೂ ಆಸ್ಟ್ರೇಲಿಯಾ ಸಂಯುಕ್ತ ರಾಜ್ಯಗಳ ನಡುವಣ ವ್ಯತ್ಯಾಸ ಯಾವ ಕಾರಣದಿಂದುಂಟಾಗಿದೆ? ಯಾವ ವಿಷಯದಲ್ಲಿ ಪ್ರಭುತ್ವ ಅಂತಿಮ ಮೂಲವಾಗಿದೆ ಮತ್ತು ಯಾವ ವಿಷಯದಲ್ಲಿ ಅದು ಹಾಗಾಗಿಲ್ಲ? ಈ ಪ್ರಶ್ನೆಗಳನ್ನು ಅರ್ಥ ಮಾಡಿಕೊಳ್ಳಲು ಎರಡು ವಿಷಯಗಳನ್ನು ಗಮನಿಸಬೇಕು. ಮೊದಲನೆಯದಾಗಿ, ಭಾರತ ಒಕ್ಕೂಟವು ಎರಡು ಭಿನ್ನ ಪ್ರದೇಶಗಳಿಂದ ಕೂಡಿದೆ: ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಅಥವಾ ದೇಶಿ ಸಂಸ್ಥಾನಗಳು. 5ನೇ ವಿಭಾಗವನ್ನು ಅವಲೋಕಿಸಿದಾಗ ಈ ಅಂಶ ಸ್ಪಷ್ಟವಾಗುವುದು. ಎರಡನೆಯದಾಗಿ, ಪ್ರಭುತ್ವದೊಂದಿಗೆ ಈ ಎರಡು ಪ್ರದೇಶಗಳ ಸಂಬಂಧ ಏಕರೀತಿಯದಾಗಿಲ್ಲ. ಬ್ರಿಟಿಷ್ ಭಾರತ ಎಂದು ಕರೆಯಲಾಗುತ್ತಿರುವ ಪ್ರದೇಶಗಳು ಪ್ರಭುತ್ವದಡಿಯಲ್ಲಿವೆ, ಆದರೆ ಭಾರತೀಯ ಸಂಸ್ಥಾನಗಳೆಂದು ಕರೆಯಲಾಗುತ್ತಿರುವ ಪ್ರದೇಶಗಳು ಪ್ರಭುತ್ವದಡಿಯಲ್ಲಿರದೆ ರಾಜರ ಅಧೀನದಲ್ಲಿವೆ. 2ನೇ ಮತ್ತು 311ನೇ ವಿಭಾಗಗಳಿಂದ ಇದು ಸ್ಪಷ್ಟವಾಗುತ್ತದೆ. ಬ್ರಿಟಿಷ್ ಭಾರತದ ಭೂಪ್ರದೇಶ ಪ್ರಭುತ್ವದಡಿ ಇರುವುದರಿಂದ ಪ್ರಭುತ್ವವೇ ಅದರ ಮೇಲೆ ಸಾರ್ವಭೌಮತ್ವವನ್ನು ಹೊಂದಿದೆ, ಮತ್ತು ಭಾರತೀಯ ಸಂಸ್ಥಾನಗಳ ಭೂಪ್ರದೇಶ ಆಯಾ ಸಂಸ್ಥಾನಗಳ ರಾಜರಡಿಯಲ್ಲಿರುವುದರಿಂದ ರಾಜರುಗಳೇ ತಮ್ಮ ಸಂಸ್ಥಾನಗಳ ಮೇಲೆ ಸಾರ್ವಭೌಮತ್ವ ಹೊಂದಿರುತ್ತಾರೆ. ಭಾರತದ ಒಕ್ಕೂಟ ವ್ಯವಸ್ಥೆಯಲ್ಲಿ ಪ್ರಭುತ್ವವು ಕೆಲವು ಭಾಗಗಳಲ್ಲಿ ಅಧಿಕಾರದ ಅಂತಿಮ ಮೂಲವಾಗಿದೆ ಮತ್ತು ಉಳಿದ ಭಾಗಗಳಲ್ಲಿ ಎಲ್ಲಿಯವರೆಗೆ ಬ್ರಿಟಿಷ್ ಭಾರತವು ಒಕ್ಕೂಟದ ಒಂದು ಭಾಗವಾಗಿರುವುದೋ ಅಲ್ಲಿಯವರೆಗೆ ಪ್ರಭುತ್ವವು ಅಧಿಕಾರದ ಮೂಲವಾಗಿದೆ ಎಂದು ನಾನು ಏಕೆ ಹೇಳಿದೆನೆಂದು ನಿಮಗೆ ಈಗ ಅರ್ಥವಾಗುವುದು. ಭಾರತೀಯ ರಾಜನು ಎಲ್ಲಿಯವರೆಗೆ ತನ್ನ ಸಂಸ್ಥಾನವು ಈ ಸಂಯುಕ್ತ ರಾಜ್ಯದ ಭಾಗವಾಗಿರುತ್ತದೆಯೋ ಅಲ್ಲಿಯವರೆಗೆ ತನ್ನ ಸಂಸ್ಥಾನದಲ್ಲಿ ಅಧಿಕಾರದ ಅಂತಿಮ ಮೂಲವಾಗಿರುತ್ತಾನೆ. 7ನೇ ವಿಭಾಗದಲ್ಲಿ ಹೇಳಿರುವಂತೆ ಒಕ್ಕೂಟ ವ್ಯವಸ್ಥೆಯ ಕಾರ್ಯಾಂಗ ಅಧಿಕಾರವನ್ನು ಪ್ರಭುತ್ವದ ಪರವಾಗಿ ಗವರ್ನರ್ ಜನರಲ್ ಚಲಾಯಿಸುವರೆಂದರೆ ಭಾರತ ಒಕ್ಕೂಟದ ಕಾರ್ಯಾಚರಣೆಯಲ್ಲಿ ಪ್ರಭುತ್ವವು ಗವರ್ನರ್ ಜನರಲ್ರಿಗೆ ನಿಯೋಜಿಸಲಾದ ಪ್ರಭುತ್ವದ ಅಧಿಕಾರವು ಭಾಗಶಃ ತನ್ನದೇ ಆಗಿದ್ದು ಭಾಗಶಃ ಭಾರತೀಯ ಸಂಸ್ಥಾನಗಳ ರಾಜರುಗಳಿಂದ ಪಡೆದುಕೊಂಡದ್ದಾಗಿದೆ ಎಂದು ತಿಳಿದುಕೊಳ್ಳಬೇಕಾಗುತ್ತದೆ. ಒಂದು ದೇಶಿ ಸಂಸ್ಥಾನದ ರಾಜನಿಗೆ ಸೇರಿದ ಅಧಿಕಾರವನ್ನು ಪ್ರಭುತ್ವವು ಯಾವ ವಿಧಾನದಿಂದ ಪಡೆದುಕೊಳ್ಳುವುದು? ಭಾರತದ ಕಾಯ್ದೆಯಲ್ಲಿ ಈ ವಿಧಾನವನ್ನು ಸೇರ್ಪಡೆ ಅಥವಾ ಪ್ರವೇಶ ಎಕ್ಸೆಷನ್ 230 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಎಂದು ಕರೆಯಲಾಗಿದೆ. ಈ ಪ್ರದೇಶವು ಸಂಸ್ಥಾನದ ರಾಜನು ಸೇರ್ಪಡೆಯ ದಸ್ತಾವೇಜನ್ನು ಬರೆದುಕೊಡುವ ಮೂಲಕ ಸಿಂಧುವಾಗುವುದು. ಸೇರ್ಪಡೆಯ ದಸ್ತಾವೇಜಿನ ಇನ್ಸ್ಟ್ರೂಮೆಂಟ್ ಆಫ್ ಎಕ್ಸೆಷನ್ ನಿಯಮಗಳನ್ನು 6.1ನೇ ವಿಭಾಗದಲ್ಲಿ ಹೇಳಲಾಗಿದೆ. ಈ ವಿಭಾಗದಲ್ಲಿ ಹೇಳಿರುವಂತೆ 6.1 ಸಂಸ್ಥಾನದ ರಾಜನು ತನ್ನ ವಾರಸುದಾರರು ಮತ್ತು ಉತ್ತರಾಧಿಕಾರಿಗಳ ಪರವಾಗಿ ಬರೆದುಕೊಟ್ಟ ಸೇರ್ಪಡೆಯ ದಸ್ತಾವೇಜಿಗೆ ಮಹಾಪ್ರಭುವು ಸಮ್ಮತಿಯನ್ನು ಸೂಚಿಸಿದಾಗ ಆ ಸಂಸ್ಥಾನವು ರಾಜ್ಯಕ್ಕೆ ಸೇರ್ಪಡೆಯಾಯಿತೆಂದು ಪರಿಗಣಿಸತಕ್ಕದ್ದು. ನಗುಮುಖ ಈ ಕಾಯ್ದೆಯ ಆಶಯದಂತೆ ಅಸ್ತಿತ್ವಕ್ಕೆ ಬಂದ ಒಕ್ಕೂಟ ವ್ಯವಸ್ಥೆಗೆ ಸನ್ಮಾನ್ಯ ದೊರೆ, ಭಾರತದ ಗವರ್ನರ್ ಜನರಲ್, ಒಕ್ಕೂಟದ ಶಾಸಕಾಂಗ, ನ್ಯಾಯಾಂಗ ಮತ್ತು ಒಕ್ಕೂಟಕ್ಕಾಗಿ ರಚಿಸಲಾದ ಯಾವುದೇ ಬಗೆಯ ಸಂರಚನೆಗಳು ಸೇರ್ಪಡೆಯ ದೆಸೆಯಿಂದಾಗಿಯೇ ಅನುವಾಗುತ್ತವೆ. ಆದಾಗ್ಯೂ ಇವುಗಳಿಗೆ ವಿಧಿವಿಧಾನಗಳು ಅನ್ವಯವಾಗಲಿದ್ದು, ದೊರೆಯ ಆಡಳಿತಕ್ಕೆ ಒಳಪಟ್ಟ ಪ್ರದೇಶದಲ್ಲಿ ಆತನೊಂದಿಗಿದ್ದ ಅಧಿಕಾರಕ್ಕೆ ಬದಲಾಗಿ ಒಕ್ಕೂಟದ ನಿಯಮಗಳು ಜಾರಿಯಾಗಲಿದೆ. ಜೊತೆಗೆ ಸೇರ್ಪಡೆಯ ವಿಧಿವಿಧಾನಕ್ಕೆ ಅನುಗುಣವಾಗಿ ಒಪ್ಪಿತವಾದ ಎಲ್ಲ ಅಂಶಗಳನ್ನು ತಮ್ಮ ಸಂಸ್ಥಾನದಲ್ಲಿ ಅನುಷ್ಠಾನಗೊಳಿಸುವ ಜವಾಬ್ದಾರಿಯೂ ಕೂಡ ಒಪ್ಪಂದದ ಭಾಗವಾಗಿರುತ್ತದೆ. ದೊರೆಗೆ ಈಗ ನೀಡಲಾಗಿರುವ ಅಧಿಕಾರವು ಅವರ ಆಳ್ವಿಕೆಯ ಪ್ರದೇಶವನ್ನು ಭಾರತದ ಒಕ್ಕೂಟದಲ್ಲಿ ವಿಲೀನಗೊಳಿಸುವ ಪ್ರಕ್ರಿಯೆ ವಿಧಿವಿಧಾನದಿಂದ ದೊರೆತುದಾಗಿದೆ. ಮಾತ್ರವಲ್ಲ, ಒಕ್ಕೂಟದ ಮೇಲೆ ದೊರೆಗಿರುವ ಅಧಿಕಾರವು ಆ ಮೂಲದಿಂದಲೇ ಬಂದುದಾಗಿದೆ. ಇದು ಒಕ್ಕೂಟ ವ್ಯವಸ್ಥೆಯ ಹುಟ್ಟಿಗೆ ಕಾರಣವಾಗುವ ನಿಯಮಾವಳಿ. ಆದರೆ ಒಕ್ಕೂಟದ ಅಭಿವೃದ್ಧಿಗೂ ಒಂದು ಕಾನೂನು ಬೇಕಿಲ್ಲವೇ? ಹಾಗಿದ್ದರೆ ಅದು ಯಾವುದು? ಇನ್ನೊಂದು ಮಾತಿನಲ್ಲಿ ಹೇಳುವುದಾದರೆ ಅಗತ್ಯ ಬದಲಾವಣೆಗಳಿಗೆ ನಿಯಮಾವಳಿ ಎಲ್ಲಿದೆ? ಇದನ್ನು 1ಆ ವಿಭಾಗದಲ್ಲಿ ಹೇಳಲಾಗಿದೆ. ಒಬ್ಬ ರಾಜನು ವಿಲೀನ ಪ್ರಕ್ರಿಯೆಯ ಮೂಲಕ ಈ ಕಾಯ್ದೆಯನ್ವಯ ಸ್ಥಾಪಿತವಾದ ಒಕ್ಕೂಟಕ್ಕೆ ಪ್ರವೇಶಿಸುತ್ತಾನೆ ಎಂಬುದು 6.1ಆ ವಿಭಾಗದಿಂದ ಸ್ಪಷ್ಟವಾಗುತ್ತದೆ. ಅನುಸೂಚಿ 2ರಲ್ಲಿ ಸಂವಿಧಾನಕ್ಕೆ ಮುಂದೆ ಮಾಡಬಹುದಾದ ತಿದ್ದುಪಡಿಯನ್ನು ವಿವರಿಸಲಾಗಿದೆ. ಭಾರತ ಸರ್ಕಾರ ಕಾಯ್ದೆಯ ಯಾವ ವಿಷಯಗಳಲ್ಲಿ ಮಾಡಬಹುದಾದ ತಿದ್ದುಪಡಿಯಿಂದ ಸೇರ್ಪಡೆಯ ದಸ್ತಾವೇಜಿನ ಮೇಲೆ ಪರಿಣಾಮವಾಗುವುದು ಮತ್ತು ಸಂಸ್ಥಾನಗಳ ಸೇರ್ಪಡೆಯ ದಸ್ತಾವೇಜಿನ ಮೇಲೆ ಪರಿಣಾಮವಾಗುವುದಿಲ್ಲ ಎಂಬ ವಿಷಯವನ್ನು ಅದು ಹೇಳುತ್ತದೆ.
6.5ನೇಯ ಪರಿಚ್ಛೇದವು ಎರಡು ಕೆಲಸ ಮಾಡುತ್ತದೆ. ಮೊದಲನೆಯದಾಗಿ, ಅದು ಸೇರ್ಪಡೆಯ ದಸ್ತಾವೇಜಿನ ಅನುಸೂಚಿ ರಲ್ಲಿ ಸೇರ್ಪಡೆಯ ದಸ್ತಾವೇಜಿನ ಮೇಲೆ ಪರಿಣಾಮವಾಗದಂತಹ ವಿಷಯಗಳಲ್ಲಿ ತಿದ್ದುಪಡಿ ಮಾಡುವ ಹಕ್ಕನ್ನು ಸಂಸತ್ತಿಗೆ ನೀಡುತ್ತದೆ. ಎರಡನೆಯದಾಗಿ, ಮೇಲೆ ಹೇಳಿದ ವಿಷಯಗಳಲ್ಲಿ ಸಂಸತ್ತು ತಿದ್ದುಪಡಿ ಮಾಡಬಹುದಾದರೂ ಅದು ಸಂಸ್ಥಾನಗಳಿಗೆ ಅವು ಇನ್ನೊಂದು ಪೂರಕ ಒಪ್ಪಂದದ ಮೂಲಕ ತಾವು ಬಾಧ್ಯರಾಗಿದ್ದೇವೆ ಎಂದು ಬರೆದುಕೊಡುವವರೆಗೂ ಅವರು ತಿದ್ದುಪಡಿಗೆ ಬದ್ಧವಾಗುವುದಿಲ್ಲ. ಒಟ್ಟಿನಲ್ಲಿ, ಈ ಸಂಯುಕ್ತ ರಾಜ್ಯದ ಘಟಕಗಳೆಲ್ಲಕ್ಕೂ ಕಾರ್ಯಾಚರಣೆಯ ಮೂಲ. ಸಂವಿಧಾನಾತ್ಮಕ ಸುಧಾರಣೆಗಳು 220. ಕೆಲವು ಏಕರೂಪವಾಗಿರುವುದಿಲ್ಲ. ಘಟಕಗಳು ಪ್ರತ್ಯೇಕವಾಗಿವೆ. ಅವುಗಳನ್ನು ಸುಮ್ಮನೆ ಒಂದುಗೂಡಿಸಿಡಲಾಗಿದೆ ಮಾತ್ರ. ಕೆಲವು ವಿಷಯಗಳಲ್ಲಿ ಈ ಘಟಕಗಳನ್ನು ಪರಿವರ್ತಿಸಲು ಸಾಧ್ಯವೇ ಇಲ್ಲ. ಉದ್ದೇಶಗಳಿಗಾಗಿ ಅವುಗಳನ್ನು ಪರಿವರ್ತಿಸಬಹುದಾದರೂ ಅಂತಹ ಪರಿವರ್ತನೆಗೆ ಎಲ್ಲಾ ಘಟಕಗಳು ಒಂದೇ ವಿಧದಲ್ಲಿ ಬದ್ಧವಾಗುವುದಿಲ್ಲ. ಕೆಲವು ಬದ್ಧವಾಗಬಹುದು, ಆದರೆ ಇನ್ನೂ ಕೆಲವು ತಮ್ಮ ಒಪ್ಪಿಗೆ ಇದ್ದಲ್ಲಿ ಮಾತ್ರ ಬದ್ಧವಾಗಬಹುದು. ಬೇರೆ ರೀತಿಯಲ್ಲಿ ಹೇಳಬೇಕೆಂದರೆ, ಈ ಸಂಯುಕ್ತ ರಾಜ್ಯ ವ್ಯವಸ್ಥೆಯಲ್ಲಿ ಬೆಳವಣಿಗೆಗೆ ಅವಕಾಶವಿಲ್ಲ. ಅದು ಸ್ಥಾಯಿಯಾಗಿದ್ದು ಚಲಿಸಲಾರದಂತಹದು. ವಿಕಾಸದ ಮೂಲಕವೂ ಅಲ್ಲಿ ಬದಲಾವಣೆ ಸಾಧ್ಯವಿಲ್ಲ. ಮತ್ತು ಅದು ಎಲ್ಲಿ ಸಾಧ್ಯವೋ ಅಲ್ಲಿ ಎಂತಹ ಬದಲಾವಣೆಯನ್ನು ಒಪ್ಪಿಕೊಳ್ಳದ ಹೊರತು ಅದು ಬಾಧ್ಯವಾಗುವುದಿಲ್ಲ. ಒಕ್ಕೂಟ ವ್ಯವಸ್ಥೆಯ ಸ್ವರೂಪ. ಒಕ್ಕೂಟದ ಶಾಸಕಾಂಗ. ಒಕ್ಕೂಟ ವ್ಯವಸ್ಥೆಯ ಶಾಸಕಾಂಗವು ಉಭಯ ಸದನಗಳ ಶಾಸಕಾಂಗವಾಗಿದೆ. ವಿಧಾನಸಭೆ ಲೆಜಿಸ್ಲೇಚರ್ ಅಸೆಂಬ್ಲಿ ಎಂದು ಕರೆಯಲಾದ ಒಂದು ಕೆಳಸದನವಿದ್ದು, ರಾಜ್ಯಸಭೆ ಕೌನ್ಸಿಲ್ ಆಫ್ ಸ್ಟೇಟ್ ಎಂದು ಕರೆಯಲಾದ ಮೇಲುಸದನವಿದೆ. ಈ ಎರಡು ಸದನಗಳ ರಚನೆ ಗಮನಾರ್ಹ ಅಂಶವಾಗಿದೆ. ಜನಸಂಖ್ಯೆ ಮತ್ತು ವಿಸ್ತೀರ್ಣದ ದೃಷ್ಟಿಯಿಂದ ಮತ್ತು ಇತರ ಶಾಸಕಾಂಗಗಳಿಗೆ ಹೋಲಿಸಿ ನೋಡಿದಾಗ ಈ ಎರಡು ಸದನಗಳು ಗಾತ್ರದಲ್ಲಿ ಅತಿ ಸಣ್ಣವಾಗಿವೆ ಎಂದೇ ಹೇಳಬಹುದು. ಒಕ್ಕೂಟ ರಾಜ್ಯದ ವಿಧಾನಸಭೆಯ ಸದಸ್ಯರ ಸಂಖ್ಯೆ 375 ಇದ್ದು ರಾಜ್ಯಸಭೆಯ ಸಂಖ್ಯೆ 260 ಆಗಿದೆ. ಈ ಸ್ಥಾನಗಳನ್ನು ಕೆಲವು ಪ್ರಮಾಣದಲ್ಲಿ ಬ್ರಿಟಿಷ್ ಭಾರತ ಮತ್ತು ಭಾರತೀಯ ಸಂಸ್ಥಾನಗಳ ನಡುವೆ ಹಂಚಲಾಗಿದೆ. ಫೆಡರಲ್ ವಿಧಾನಸಭೆಯ 375 ಸ್ಥಾನಗಳಲ್ಲಿ 250 ಸ್ಥಾನಗಳನ್ನು ಬ್ರಿಟಿಷ್ ಭಾರತಕ್ಕೆ ಮತ್ತು 125 ಸ್ಥಾನಗಳನ್ನು ದೇಸಿ ಸಂಸ್ಥಾನಗಳಿಗೆ ಕೊಡಲಾಗಿದೆ. ರಾಜ್ಯಸಭೆಯ 260 ಸ್ಥಾನಗಳಲ್ಲಿ 156 ಸ್ಥಾನಗಳನ್ನು ಬ್ರಿಟಿಷ್ ಭಾರತಕ್ಕೆ ಮತ್ತು 104 ಸ್ಥಾನಗಳನ್ನು ದೇಸಿ ಸಂಸ್ಥಾನಗಳಿಗೆ ನಿಗದಿಪಡಿಸಲಾಗಿದೆ. ಬ್ರಿಟಿಷ್ ಭಾರತ ಮತ್ತು ದೇಸಿ ಸಂಸ್ಥಾನಗಳ ನಡುವೆ ಮಾಡಲಾದ ಸ್ಥಾನಗಳ ವಿತರಣೆಯನ್ನು ಯಾವುದೇ ರೀತಿಯ ಸಮಾನ ಪ್ರಮಾಣ ತತ್ವದ ಆಧಾರದ ಮೇಲೆ ಮಾಡಲಾಗಿಲ್ಲವೆಂಬುದು ಕಂಡುಬರುತ್ತದೆ. ಜನಸಂಖ್ಯೆಯನ್ನು ಪ್ರಾತಿನಿಧ್ಯದ ಆಧಾರವೆಂದು ತೆಗೆದುಕೊಳ್ಳಬಹುದು. ಆದಾಯವನ್ನು ಪ್ರಾತಿನಿಧ್ಯದ ಆಧಾರವೆಂದು ತೆಗೆದುಕೊಳ್ಳುವುದು ಸಾಧ್ಯ. ಆದರೆ ಇವೆರಡರಲ್ಲಿ ಯಾವುದೂ ಆಧಾರವಾಗಿಲ್ಲ. ನೀವು ಜನಸಂಖ್ಯೆಯನ್ನೇ ಆಧಾರವಾಗಿಟ್ಟುಕೊಂಡರೂ ಅಥವಾ ಆದಾಯವನ್ನೇ ಇಟ್ಟುಕೊಂಡರೂ ಬ್ರಿಟಿಷ್ ಭಾರತಕ್ಕಿರುವ ಪ್ರಾತಿನಿಧ್ಯ ಕಡಿಮೆ ಎನಿಸುವುದು. ಅದೇ ಭಾರತೀಯ ಸಂಸ್ಥಾನಗಳು ಎರಡು ಸದನಗಳಲ್ಲಿ ಹೆಚ್ಚಿನ ಪ್ರಾತಿನಿಧ್ಯ ಪಡೆದಿವೆ. ಈ ಸ್ಥಾನಗಳನ್ನು ತುಂಬುವ ವಿಧಾನವು ಗಮನಾರ್ಹವಾಗಿದೆ. ಬ್ರಿಟಿಷ್ ಭಾರತದಿಂದ ಎರಡು ಸದನಗಳಿಗೆ ಪ್ರತಿನಿಧಿಗಳು ಚುನಾಯಿತರಾಗುತ್ತಾರೆ. ಆದರೆ ಭಾರತೀಯ ಸಂಸ್ಥಾನಗಳ ಪ್ರತಿನಿಧಿಗಳು ಸಂಸ್ಥಾನದ ರಾಜರುಗಳಿಂದ ನಾಮಕರಣಗೊಳ್ಳುತ್ತಾರೆ. ತನ್ನ ಸಂಸ್ಥಾನದ ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಪ್ರತಿನಿಧಿಗಳು ತನ್ನಿಂದ ನೇಮಕಗೊಳ್ಳುವರಾದರೂ ತನ್ನ ಪ್ರಜೆಗಳೇ ಅವರನ್ನು ಆರಿಸುವುದಕ್ಕೆ ಅವಕಾಶ ಕೊಡುವುದು ರಾಜನ ವಿವೇಚನೆಗೆ ಬಿಟ್ಟ ವಿಷಯವಾಗಿದೆ. ತನ್ನ ಪ್ರಜೆಗಳಿಂದ ಆಯ್ಕೆಯಾದವರನ್ನೇ ತಾನು ನೇಮಕ ಮಾಡಬಹುದು, ಅಥವಾ ತಾನು ಬಯಸಿದರೆ ಎರಡು ವಿಧಾನಗಳನ್ನು, ಎಂದರೆ ಆಯ್ಕೆ ಮತ್ತು ನೇಮಕ ಪದ್ಧತಿಗಳನ್ನು ಅನುಸರಿಸಬಹುದು. ಇದರ ಅಂತಿಮ ಪರಿಣಾಮವೆಂದರೆ ಸಂಸ್ಥಾನದ ಪ್ರತಿನಿಧಿ ಜನತೆಯಿಂದ ಚುನಾಯಿತನಾಗದೆ ರಾಜನಿಂದ ನೇಮಕಗೊಂಡಂತಾಗುವುದು. ಬ್ರಿಟಿಷ್ ಎರಡು ಸದನಗಳಿಗೆ ಭಾರತದ ಪ್ರತಿನಿಧಿಗಳು ಚುನಾಯಿತರಾಗುತ್ತಾರೆ. ಆದರೆ ಇಲ್ಲಿಯೂ ಕೂಡ ಗಮನಿಸಬೇಕಾದ ಒಂದು ವಿಚಿತ್ರ ಸಂಗತಿ ಇದೆ. ಎಲ್ಲಾ ದ್ವಿಸದನ ಶಾಸಕಾಂಗಗಳಲ್ಲಿ ಕೆಳಸದನವು ಜನತಾ ಸದನವಾಗಿದ್ದು ಜನರೇ ಅದರ ಸದಸ್ಯರನ್ನು ನೇರವಾಗಿ ಚುನಾಯಿಸುತ್ತಾರೆ. ಮೇಲ್ಸದನವು ಪರಿಷ್ಕಾರಕ ಸದನವಾಗಿದ್ದು ಅದರ ಸದಸ್ಯರು ಅಪ್ರತ್ಯಕ್ಷವಾಗಿ ಚುನಾಯಿತರಾಗುತ್ತಾರೆ. ಭಾರತ ಸಂಯುಕ್ತ ರಾಜ್ಯದಲ್ಲಿ ಈ ವಿಧಾನವು ತಿರುವುಮುರುವಾಗಿದೆ. ಇಲ್ಲಿ ಮೇಲ್ಸದನಕ್ಕೆ ಜನರಿಂದ ನೇರ ಚುನಾವಣೆಯಾಗುತ್ತದೆ ಮತ್ತು ಕೆಳಸದನಕ್ಕೆ ಪ್ರಾಂತೀಯ ಶಾಸಕಾಂಗಗಳಿಂದ ಅಪ್ರತ್ಯಕ್ಷ ಚುನಾವಣೆ ನಡೆಯುವುದು. ಒಕ್ಕೂಟ ರಾಜ್ಯದ ವಿಧಾನಸಭೆಯ ಅವಧಿ 5 ವರ್ಷವಿದ್ದು ಅದಕ್ಕಿಂತ ಮುಂಚೆಯೂ ಅದನ್ನು ವಿಸರ್ಜಿಸಬಹುದು. ರಾಜ್ಯಸಭೆ ಕಾಯಂ ಸಭೆಯಾಗಿದ್ದು ಇದನ್ನು ವಿಸರ್ಜಿಸಲು ಬರುವುದಿಲ್ಲ. ಈ ಸಭೆಯ 3ನೇ 1 ಭಾಗ ಸದಸ್ಯರು ಪ್ರತಿ 3 ವರ್ಷಕ್ಕೊಮ್ಮೆ ಬದಲಾಗುವ ಮೂಲಕ ಈ ಸದನ ಕಾಯಂ ಅಸ್ತಿತ್ವ ಹೊಂದಿದೆ. ಇನ್ನು ನೀತಿ ನಿಯಮಗಳನ್ನು ರೂಪಿಸುವ ಹಾಗೂ ಆಯವ್ಯಯಕ್ಕೆ ಅಂಗೀಕಾರ ನೀಡುವ ವಿಷಯದಲ್ಲಿ ಈ ಎರಡು ಸದನಗಳು ಪಡೆದಿರುವ ಅಧಿಕಾರವನ್ನು ಗಮನಿಸಬಹುದು. ನಿಯಮ ರೂಪಿಸುವ ಅಧಿಕಾರಕ್ಕೆ ಸಂಬಂಧಿಸಿದಂತೆ ಕೆಲವು ಸಂವಿಧಾನಗಳಲ್ಲಿ ಹಣಕಾಸಿನ ಮಸೂದೆಗಳು ಮತ್ತು ಇತರ ಮಸೂದೆಗಳಲ್ಲಿ ಭೇದವನ್ನು ಕಲ್ಪಿಸಲಾಗಿದ್ದು, ಹಣಕಾಸು ಮಸೂದೆಗಳನ್ನು ಮಂಡಿಸುವ ಅಧಿಕಾರವನ್ನು ಮೇಲ್ಪದನಕ್ಕೆ ಕೊಡಲಾಗಿಲ್ಲ. ಅದೇ ರೀತಿ ಮೇಲ್ಪದನವು ಹಣಕಾಸಿನ ಮಸೂದೆಯನ್ನು ತಿರಸ್ಕರಿಸುವ ಅಧಿಕಾರವನ್ನು ಹೊಂದಿಲ್ಲ. ಕೇವಲ ಒಂದು ನಿಗದಿತ ಅವಧಿಯವರೆಗೆ ಅದನ್ನು ತಡೆ ಹಿಡಿಯುವ ಅಧಿಕಾರ ಮಾತ್ರ ಅದಕ್ಕೆ ಇರುತ್ತದೆ. ಆದರೆ ಭಾರತದ ಸಂವಿಧಾನದ ಮಸೂದೆಗಳಲ್ಲಿ ಇಂತಹ ಯಾವುದೇ ಭೇದ ಮಾಡಲಾಗಿಲ್ಲ. ಹಣಕಾಸಿನ ಮಸೂದೆಗಳು ಮತ್ತು ಇತರ ಮಸೂದೆಗಳನ್ನು ಒಂದೇ ವಿಧವಾಗಿ ಪರಿಗಣಿಸಲಾಗಿದ್ದು ಅವು ನೀತಿ ನಿಯಮಗಳಾಗಲು ಎರಡು ಸದನಗಳ ಅಂಗೀಕಾರ ಅವಶ್ಯ. ಇಲ್ಲಿರುವ ಒಂದೇ ಒಂದು ವ್ಯತ್ಯಾಸವೆಂದರೆ 31ನೇ ವಿಭಾಗದ ಪ್ರಕಾರ ಹಣಕಾಸಿನ ಮಸೂದೆಯಲ್ಲದ ಮಸೂದೆಯನ್ನು ಯಾವುದಾದರೂ ಸದನದಲ್ಲಿ ಮಂಡಿಸಬಹುದಾಗಿದ್ದು 37ನೇ ವಿಭಾಗದ ಪ್ರಕಾರ ಹಣಕಾಸಿನ ಮಸೂದೆಯನ್ನು ಮೇಲ್ಸದನದಲ್ಲಿ ಮಂಡಿಸುವಂತಿಲ್ಲ. ಆದರೆ 32ನೇ ವಿಭಾಗದ ಪ್ರಕಾರ ಹಣಕಾಸಿನ ಮಸೂದೆಯು ಇತರ ಯಾವುದೇ ಮಸೂದೆಯಂತೆ ಮೇಲ್ಪದನದ ಒಪ್ಪಿಗೆಯನ್ನು ಪಡೆಯಬೇಕಾಗುತ್ತದೆ. ವೆಚ್ಚಕ್ಕೆ ಮಂಜೂರಾತಿ ನೀಡುವ ಅಧಿಕಾರದ ಸಂಬಂಧದಲ್ಲಿಯೂ ಸಹ ದ್ವಿಸದನ ಪದ್ಧತಿಯಲ್ಲಿ ಮಾನ್ಯತೆ ಪಡೆದಿರುವ ಎರಡು ಸದನಗಳಿಗೆ ಈ ಅಧಿಕಾರವನ್ನು ಹಂಚಿಕೊಡುವ ತತ್ವಗಳನ್ನು ಕೈಬಿಡಲಾಗಿದೆ. 31ನೇ ವಿಭಾಗದ ಪ್ರಕಾರ ವಾರ್ಷಿಕ ಅಂದಾಜು ಆಯವ್ಯಯ ಪಟ್ಟಿಯನ್ನು ಒಕ್ಕೂಟ ಶಾಸಕಾಂಗದ ಎರಡು ಸದನಗಳಲ್ಲಿ ಮಂಡಿಸತಕ್ಕದ್ದು. ಎರಡು ಸದನಗಳು ಅದರ ಮೇಲೆ ಚರ್ಚೆ. ಸಂವಿಧಾನಾತ್ಮಕ ಸುಧಾರಣೆಗಳು 222 ನಡೆಸಬಹುದು. ಅವುಗಳ ಮೇಲೆ ಎರಡು ಸದನಗಳಲ್ಲಿ ಚರ್ಚೆ ನಡೆಯುವುದು ಮಾತ್ರವೇ ಅಲ್ಲ, ಅವುಗಳನ್ನು ಎರಡು ಸದನಗಳಲ್ಲಿ ಮತಕ್ಕೆ ಹಾಕಬೇಕಾಗುತ್ತದೆ. 34(2)ನೇ ವಿಭಾಗದ ಪ್ರಕಾರ ಖರ್ಚಿಗೆ ಬೇಕಾದ ಮೊತ್ತವನ್ನು ಬೇಡಿಕೆಯ ರೂಪದಲ್ಲಿ ಸಂಯುಕ್ತ ವಿಧಾನಸಭೆಯಲ್ಲಿ ಮಂಡಿಸಿ ನಂತರ ರಾಜ್ಯಸಭೆಯ ಮಂಜೂರಾತಿ ಪಡೆಯಬೇಕಾಗಿದೆ. ಯಾವುದೇ ಬೇಡಿಕೆಗೆ ಒಪ್ಪಿಗೆ ನೀಡುವ ಅಥವಾ ತಿರಸ್ಕರಿಸುವ ಅಥವಾ ಯಾವುದೇ ಬೇಡಿಕೆಯ ಮೊತ್ತದಲ್ಲಿ ಕಡಿತದೊಂದಿಗೆ ಮಂಜೂರಾತಿ ನೀಡುವ ಅಧಿಕಾರ ಎರಡು ಸದನಗಳಿಗಿದೆ. ಆದ್ದರಿಂದ ನೀತಿ ನಿಯಮ ರೂಢಿಸುವ ಮತ್ತು ಆಯವ್ಯಯಕ್ಕೆ ಅಂಗೀಕಾರ ನೀಡುವ ಎರಡೂ ಅಧಿಕಾರಗಳಲ್ಲಿ ಈ ಎರಡು ಸದನಗಳಿಗೆ ಸರಿಸಮಾನ ಅಧಿಕಾರವಿರುವುದು ಕಂಡುಬರುತ್ತದೆ. ಈ ಎರಡು ಸದನಗಳ ನಡುವೆ ಉಂಟಾಗಬಹುದಾದ ಘರ್ಷಣೆ ಒಂದು ಸದನ ಇನ್ನೊಂದು ಸದನಕ್ಕೆ ಮಣಿಯುವುದರಿಂದಲೇ ನಿವಾರಣೆಯಾಗಲಾರದು.
ಎರಡು ಸದನಗಳ ನಡುವೆ ಉದ್ಭವವಾಗುವ ಭಿನ್ನಾಭಿಪ್ರಾಯಗಳ ನಿವಾರಣೆಗೆ ಎರಡು ಸದನಗಳ ಜಂಟಿ ಅಧಿವೇಶನವೇ ಮಾರ್ಗ. 31 ನೇಯ ವಿಭಾಗದಲ್ಲಿ ಯಾವುದೇ ಮಸೂದೆಯ ಮೇಲಿನ ಭಿನ್ನಾಭಿಪ್ರಾಯ ನಿವಾರಣೆಗಾಗಿ ಕರೆಯುವ ಜಂಟಿ ಅಧಿವೇಶನಕ್ಕಾಗಿ ಅನುಸರಿಸಬೇಕಾದ ವಿಧಾನವನ್ನು ಹೇಳಲಾಗಿದೆ. 34 ನೇಯ ವಿಭಾಗದಲ್ಲಿ ಖರ್ಚಿಗೆ ಮಂಜೂರಿ ನೀಡುವ ವಿಷಯದಲ್ಲಿ ಉದ್ಭವಿಸಿದ ಭಿನ್ನಾಭಿಪ್ರಾಯಗಳ ನಿವಾರಣೆಯ ವಿಧಾನವನ್ನು ತಿಳಿಸಲಾಗಿದೆ. ಒಕ್ಕೂಟ ವ್ಯವಸ್ಥೆಯ ಕಾರ್ಯಾಂಗ. ಒಕ್ಕೂಟ ವ್ಯವಸ್ಥೆಯ ಕಾರ್ಯಾಂಗದ ರಚನೆಯನ್ನು 7 ನೇಯ ವಿಭಾಗದಲ್ಲಿ ವಿವರಿಸಲಾಗಿದೆ. ಈ ವಿಭಾಗದ ಪ್ರಕಾರ ಸಂಯುಕ್ತ ರಾಜ್ಯದ ಕಾರ್ಯಾಂಗದ ಅಧಿಕಾರವನ್ನು ಗವರ್ನರ್ ಜನರಲರಿಗೆ ನೀಡಲಾಗಿದೆ. ಅವರೇ ಈ ಸಂಯುಕ್ತ ರಾಜ್ಯದ ಕಾರ್ಯಾಂಗ ಅಧಿಕಾರಿ. ಈ ಒಕ್ಕೂಟ ಕಾರ್ಯಾಂಗದ ಬಗ್ಗೆ ಗಮನಿಸಬೇಕಾದ ಮೊದಲನೆಯ ಅಂಶವೆಂದರೆ ಇದು ಸಾಂಸ್ಥಿಕವಾಗಿರದೆ ಏಕಾತ್ಮಕ ಕಾರ್ಯಾಂಗವಾಗಿದೆ. ಭಾರತದಲ್ಲಿ ಬ್ರಿಟಿಷರು ದೇಶದ ನಾಗರಿಕ ಮತ್ತು ಸೈನಿಕ ಸರ್ಕಾರವನ್ನು ವಹಿಸಿಕೊಂಡಾಗಿನಿಂದ ಯಾವಾಗಲೂ ಕಾರ್ಯಾಂಗವು ಏಕಾತ್ಮಕ ಸ್ವರೂಪದ್ದಾಗಿಲ್ಲ. ಕಾರ್ಯಾಂಗವು ಸಂಯೋಜಿತ ಸ್ವರೂಪದ್ದಾಗಿತ್ತು. ಪ್ರಾಂತ್ಯಗಳಲ್ಲಿ ಅದನ್ನು ಗವರ್ನರ್ ಇನ್ ಕೌನ್ಸಿಲ್ ಎಂದು ಕರೆಯಲಾಗಿತ್ತು. ಕೇಂದ್ರದಲ್ಲಿ ಅದನ್ನು ಗವರ್ನರ್ ಜನರಲ್ ಇನ್ ಕೌನ್ಸಿಲ್ ಎಂದು ಕರೆಯಲಾಗಿತ್ತು. ಪ್ರಾಂತ್ಯಗಳ ಮತ್ತು ಭಾರತದ ನಾಗರಿಕ ಮತ್ತು ಸೈನಿಕ ಆಡಳಿತ ಗವರ್ನರ್ ಜನರಲ್ರ ಕೈಯಲ್ಲಿಯೂ ಇರಲಿಲ್ಲ. ಈ ಆಡಳಿತವನ್ನು ಮಂತ್ರಾಲೋಚನಾ ಸಭೆಯ ಸದಸ್ಯರೊಡನೆ ಗವರ್ನರಿಗೆ ಕೊಡಲಾಗಿತ್ತು. ಮಂತ್ರಾಲೋಚನಾ ಸಭೆಯ ಸದಸ್ಯರನ್ನು ದೊರೆಯು ನೇಮಕ ಮಾಡುತ್ತಿದ್ದು, ಅವರು ತಮ್ಮ ಅಧಿಕಾರವನ್ನು ಗವರ್ನರ್ ಜನರಲ್ನಿಂದ ಪಡೆಯುತ್ತಿರಲಿಲ್ಲ. ಅವರು ತಮ್ಮ ಅಧಿಕಾರವನ್ನು ಪ್ರಭುತ್ವದಿಂದ ಪಡೆಯುತ್ತಿದ್ದರಲ್ಲದೆ ಗವರ್ನರ್ ಇಲ್ಲವೇ ಗವರ್ನರ್ ಜನರಲ್ರೊಂದಿಗೆ ಸರಿಸಮಾನ ಅಧಿಕಾರ ಹೊಂದಿದ್ದರು ಮತ್ತು ಪ್ರದೇಶದ ಶಾಂತಿ ಮತ್ತು ಸುವ್ಯವಸ್ಥೆಯ ಪ್ರಶ್ನೆಗಳ ಹೊರತಾಗಿ ಇತರ ಎಲ್ಲಾ ವಿಷಯಗಳಲ್ಲಿ ಗವರ್ನರ್ ಮತ್ತು ಗವರ್ನರ್ ಜನರಲು ಬಹುಮತ ನಿರ್ಣಯಕ್ಕೆ ಬದ್ಧರಾಗಿರುತ್ತಿದ್ದರು. 220 ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಆದ್ದರಿಂದ ಸಂವಿಧಾನವು ರೂಢಿಗತ ವ್ಯವಸ್ಥೆಯನ್ನು ಕೈಬಿಟ್ಟಿದೆ. ಹೀಗೆ ಕೈಬಿಟ್ಟಿರುವುದು ತಾತ್ವಿಕವಾಗಿ ಸರಿಯಲ್ಲವೆಂದಾಗಲಿ ಅಥವಾ ರೂಢಿನಿಯಮಗಳಿಂದ ಅಥವಾ ಸಂಯುಕ್ತ ರಾಜ್ಯ ಸಂವಿಧಾನದ ಅವಶ್ಯಕತೆಗಳಿಂದ ಉದ್ಭವಿಸುವ ಪರಿಸ್ಥಿತಿಗಳಿಂದ ಸಮರ್ಥಿಸಲಾಗುವುದಿಲ್ಲವೆಂದು ನಾನು ಹೇಳುತ್ತಿಲ್ಲ. ಆದರೆ ಇದು ಒಂದು ಅತ್ಯಂತ ಮಹತ್ವದ ಬದಲಾವಣೆಯಾಗಿದೆ ಎಂಬುದನ್ನು ಮಾತ್ರ ನೀವು ಗಮನಿಸಬೇಕೆಂದು ಬಯಸುತ್ತೇನೆ. ಒಕ್ಕೂಟದ ಕಾರ್ಯಾಂಗದ ಬಗ್ಗೆ ಗಮನಿಸಬೇಕಾದ ಮುಂದಿನ ಅಂಶವೆಂದರೆ, ಗವರ್ನರ್ ಜನರಲ್ಲರು ಒಕ್ಕೂಟ ವ್ಯವಸ್ಥೆಯ ಕಾರ್ಯಾಂಗ ಅಧಿಕಾರಿಯಾಗಿದ್ದರೂ ಅವರ ಅಧಿಕಾರ ಚಲಾವಣೆಗೆ ಕೆಲವು ಕರಾರುಗಳನ್ನು ವಿಧಿಸಲಾಗಿದೆ. ಸಂವಿಧಾನವು ಅವರ ಕಾರ್ಯಾಂಗದ ಅಧಿಕಾರಗಳನ್ನು 4 ವಿಧಗಳಲ್ಲಿ ವಿಂಗಡಿಸಿದ್ದು, ಇವುಗಳಲ್ಲಿ ಪ್ರತಿಯೊಂದು ವಿಧದ ಅಧಿಕಾರವನ್ನು ಯಾವ ರೀತಿ ಚಲಾಯಿಸಬೇಕೆಂದು ಗೊತ್ತುಪಡಿಸಿದೆ. ಕೆಲವು ವಿಷಯಗಳಲ್ಲಿ ಗವರ್ನರ್ ಜನರಲ್ರು 1 ತಮ್ಮ ಸ್ವಂತ ವಿವೇಚನೆಯಿಂದ ಕಾರ್ಯ ಮಾಡಬೇಕು. 2 ಕೆಲವು ವಿಷಯಗಳಲ್ಲಿ ಅವರು ತಮ್ಮ ಮಂತ್ರಿಗಳ ಸಲಹೆಯಂತೆ ನಡೆಯಬೇಕು. 3 ಇನ್ನು ಕೆಲವು ವಿಷಯಗಳಲ್ಲಿ ಅವರು ತಮ್ಮ ಮಂತ್ರಿಗಳೊಡನೆ ಸಮಾಲೋಚಿಸಿದ ನಂತರ ಕ್ರಮ ಕೈಗೊಳ್ಳಬೇಕು. ಮತ್ತು 4 ಕೆಲವು ವಿಷಯಗಳಲ್ಲಿ ಅವರು ತಮ್ಮ ವ್ಯಕ್ತಿಗತ ನಿರ್ಣಯದ ಪ್ರಕಾರ ನಡೆದುಕೊಳ್ಳಬೇಕು. ಗವರ್ನರ್ ಜನರಲ್ ಕಾರ್ಯಾಂಗದ ಅಧಿಕಾರಗಳ ಈ 4 ವಿಧದ ಕಾರ್ಯಗಳ ಶಾಸನಾನುಗತ ಮೂಲಾರ್ಥದ ಬಗ್ಗೆ ಒಂದು ಮಾತು ಹೇಳಬಹುದು. ಇದನ್ನು ವಿವರಿಸುವ ಉತ್ತಮ ವಿಧಾನವೆಂದರೆ ತನ್ನ ಸಚಿವರ ಸಲಹೆಯಂತೆ ನಡೆದುಕೊಳ್ಳುವುದು ಎಂಬುದರ ಅರ್ಥವನ್ನು ವಿವರಿಸುವುದೇ ಆಗಿದೆ. ಇಂತಹ ವಿಷಯಗಳಲ್ಲಿ ಸರ್ಕಾರವನ್ನು ಮಂತ್ರಿಗಳ ಅಧಿಕಾರದನ್ವಯ ಮತ್ತು ಗವರ್ನರ್ ಜನರಲ್ನ ಹೆಸರಿನಲ್ಲಿ ಮಾತ್ರ ನಡೆಸಿದಂತಾಗುತ್ತದೆ. ಇದನ್ನೇ ಬೇರೆ ರೀತಿಯಲ್ಲಿ ಹೇಳಬೇಕೆಂದರೆ, ಮಂತ್ರಿಗಳ ಸಲಹೆ ಗವರ್ನರ್ ಜನರಲ್ರು ತಮ್ಮ ವಿವೇಚನೆಯಂತೆ ನಡೆದುಕೊಳ್ಳುವುದೆಂದರೆ ಸರ್ಕಾರವನ್ನು ಗವರ್ನರ್ ಜನರಲ್ ಹೆಸರಿನಲ್ಲಿಯೇ ನಡೆಸಿದಂತೆಯಲ್ಲದೆ ಅವರ ಅಧಿಕಾರ ಬಲದ ಮೇಲೆಯೂ ನಡೆಸಿದಂತೆ ಎಂದು ಅರ್ಥ. ಎಂದರೆ ಮಂತ್ರಿಗಳಿಂದ ಯಾವ ಹಂತದಲ್ಲಿಯೂ ಹಸ್ತಕ್ಷೇಪವಾಗುವಂತಿಲ್ಲ, ಮಂತ್ರಿಗಳಿಗೆ ಸಲಹೆ ನೀಡುವ ಹಕ್ಕು ಇರುವುದಿಲ್ಲ ಮತ್ತು ಗವರ್ನರ್ ಜನರಲ್ರು ಮಂತ್ರಿಗಳ ಸಲಹೆಯನ್ನು ಕೇಳಲು ಬಾಧ್ಯರಲ್ಲ. ಎಂದರೆ ಇಂತಹ ವಿಷಯಗಳ ಕಡತಗಳು ಮಂತ್ರಿಗಳ ಬಳಿಗೆ ಹೋಗುವ ಅವಶ್ಯಕತೆಯಿಲ್ಲ. ತನ್ನ ವ್ಯಕ್ತಿಗತ ನಿರ್ಣಯದಂತೆ ನಡೆದುಕೊಳ್ಳುವುದು ಎಂದರೆ ಆ ವಿಷಯವು ಮಂತ್ರಿಗಳು ಸಲಹೆ ನೀಡುವ ವ್ಯಾಪ್ತಿಯಲ್ಲಿದ್ದಾಗ್ಯೂ ಅದನ್ನು ಅಂತಿಮವಾಗಿ ನಿರ್ಣಯಿಸುವ ಅಧಿಕಾರ ಮಂತ್ರಿಗೆ ಇರುವುದಿಲ್ಲ. ಆ ತಿಮ ಅಧಿಕಾರ ಗವರ್ನರ್ ಜನರಲ್ದಾಗಿರುತ್ತದೆ. ಸಲಹೆ ನೀಡುವ ಅಧಿಕಾರ ಮಂತ್ರಿಗಳಿಗೆ ಇರುವುದಿಲ್ಲ. ಎಂದರೆ ಗವರ್ನರ್ ಜನರಲ್ರ ವಿವೇಚನೆಯಂತೆ ಮತ್ತು ಅವರ ವ್ಯಕ್ತಿಗತ ನಿರ್ಣಯದಂತೆ ನಡೆದುಕೊಳ್ಳುವ ವಿಷಯಗಳಲ್ಲಿ ಗವರ್ನರ್ ಜನರಲ್ರು ಮಂತ್ರಿಗಳ ಸಲಹೆ ಪಡೆಯಲು ಬದ್ಧರಾಗಿರುತ್ತಾರೆ. ಅಂತಹ ಸಲಹೆಯನ್ನು ಪರಿಶೀಲಿಸಬಹುದು, ಅದಕ್ಕೆ ವಿರುದ್ಧವಾಗಿ ಬೇರೆ ರೀತಿ ನಿರ್ಣಯವನ್ನು ತೆಗೆದುಕೊಳ್ಳಬಹುದು. ಆದರೆ ತಮ್ಮ ವಿವೇಚನೆಯ ವಿಷಯಗಳಲ್ಲಿ ಸಲಹೆಯನ್ನು ಪಡೆಯಲು ಅವರು ಬದ್ಧರಾಗಿರುವುದಿಲ್ಲ. ಸಮಾಲೋಚನೆಯ ನಂತರ ಎಂಬುದು ಕೇವಲ ಒಂದು ಕ್ರಮ. ಅಂತಹ ವಿಷಯಗಳಲ್ಲಿ ಅಧಿಕಾರ ಗವರ್ನರ್ ಜನರಲ್ ಕೈಯಲ್ಲಿಯೇ ಇದೆ. ಅವರು ಮಂತ್ರಿಗಳ ಆಶಯಗಳನ್ನು ಗಣನೆಗೆ ಸಂವಿಧಾನಾತ್ಮಕ ಸುಧಾರಣೆಗಳು ತೆಗೆದುಕೊಳ್ಳಬೇಕೆಂಬುದು ಮಾತ್ರ ಇದರ ಅರ್ಥ. ಸಮಾಲೋಚನೆಯ ನಂತರ ಕೈಗೊಳ್ಳಬೇಕಾದ ಮತ್ತು ವ್ಯಕ್ತಿಗತ ತೀರ್ಮಾನದಂತೆ ಎಂಬ ವಿಷಯಗಳಲ್ಲಿ ಈ ರೀತಿ ವ್ಯತ್ಯಾಸ ಮಾಡಬಹುದು. ವ್ಯಕ್ತಿಗತ ತೀರ್ಮಾನದಡಿಯಲ್ಲಿ ಬರುವ ವಿಷಯಗಳಲ್ಲಿ ಅಧಿಕಾರ ಮಂತ್ರಿಗಳ ಕೈಯಲ್ಲಿರುತ್ತದೆ. ಗವರ್ನರ್ ಜನರಲ್ಲರಿಗೆ ಮೇಲ್ವಿಚಾರಣೆಯ ಅಧಿಕಾರವಿದ್ದು, ಅವಶ್ಯ ಬಿದ್ದರೆ ತಮ್ಮ ಮೇಲಧಿಕಾರದ ಬಲದಿಂದ ಮಂತ್ರಿಗಳ ನಿರ್ಣಯಗಳನ್ನು ರದ್ದುಪಡಿಸಬಹುದು. ಸಮಾಲೋಚನೆಯ ನಂತರ ಎಂಬ ವಿಷಯಗಳಲ್ಲಿ ಅಧಿಕಾರವು ಗವರ್ನರ್ ಜನರಲ್ಲರಿಗೆ ಸೇರಿದ್ದು, ಏನು ಮಾಡಬೇಕೆಂಬುದು ತಮ್ಮ ಬಯಕೆ ಎಂದು ಹೇಳುವ ಸ್ವಾತಂತ್ರ್ಯ ಮಂತ್ರಿಗಳಿಗಿದೆ. ಒಕ್ಕೂಟ ವ್ಯವಸ್ಥೆಯ ನ್ಯಾಯಾಂಗ. ಭಾರತ ಸರ್ಕಾರ ಕಾಯ್ದೆಯಲ್ಲಿ ಒಕ್ಕೂಟದ ಅಂಗವಾಗಿ ಒಂದು ಒಕ್ಕೂಟ ನ್ಯಾಯಾಲಯವನ್ನು ಸ್ಥಾಪಿಸಲು ಅವಕಾಶ ಮಾಡಲಾಗಿದೆ. ಒಕ್ಕೂಟ ನ್ಯಾಯಾಲಯದಲ್ಲಿ ಒಬ್ಬ ಮುಖ್ಯ ನ್ಯಾಯಾಧೀಶ ಮತ್ತು ಬ್ರಿಟನ್ನಿನ ದೊರೆಯು ಅವಶ್ಯವೆಂದು ಕಂಡಷ್ಟು ಕಿರಿಯ ನ್ಯಾಯಾಧೀಶರಿರತಕ್ಕದ್ದು. ಇವರ ಸಂಖ್ಯೆ ಶಾಸಕಾಂಗವು ಈ ಸಂಸ್ಥೆಯನ್ನು ಹೆಚ್ಚಿಸಬೇಕೆಂದು ಮನವಿ ಮಾಡಿಕೊಳ್ಳುವವರೆಗೂ 6ಕ್ಕಿಂತ ಹೆಚ್ಚಿಗೆ ಇರತಕ್ಕದ್ದಲ್ಲ. ಒಕ್ಕೂಟ ನ್ಯಾಯಾಂಗವು ವಾಸಲು ಅಥವಾ ಮೂಲ ಮೊಕದ್ದಮೆಯ ವಿಚಾರಣೆಯ ಅಧಿಕಾರ ವ್ಯಾಪ್ತಿ ಮತ್ತು ಆಪೀಲು ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುತ್ತದೆ. ಒಕ್ಕೂಟ ನ್ಯಾಯಾಲಯದ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಉಲ್ಲೇಖಿಸಿರುವ 204ನೇ ವಿಭಾಗದಲ್ಲಿ ನ್ಯಾಯಾಲಯವು ಒಕ್ಕೂಟ ವ್ಯವಸ್ಥೆ, ಪ್ರಾಂತ್ಯಗಳು ಮತ್ತು ಸೇರ್ಪಡೆಯಾದ ಸಂಸ್ಥಾನಗಳ ನಡುವೆ ಉದ್ಭವಿಸುವ ಯಾವುದೇ ಕಾನೂನಿನ ಪ್ರಶ್ನೆ ಅಥವಾ ಕಾನೂನಿನನ್ವಯ ಹಕ್ಕನ್ನು ಆಧರಿಸದ ಯಾವುದೇ ಸಂಗತಿಯಲ್ಲಿ ಪ್ರತ್ಯೇಕ ಮೂಲ ಅಧಿಕಾರ ವ್ಯಾಪ್ತಿಯನ್ನು ಹೊಂದಿರುವುದು ಎಂದು ನಿಗದಿಪಡಿಸಲಾಗಿದೆ. ಆದಾಗ್ಯೂ ಈ ವಿಭಾಗದಲ್ಲಿ ಹೇಳಿರುವಂತೆ, ಒಂದು ರಾಜ್ಯ ಅಥವಾ ಸಂಸ್ಥಾನವು ಪಕ್ಷಕಾರನಾಗಿದ್ದರೆ ಆ ವಿವಾದವು ಕಾಯ್ದೆ ಅಥವಾ ಮಂತ್ರಿಮಂಡಲದ ಆಜ್ಞೆಯಡಿಯಲ್ಲಿ ಉದ್ಭವಿಸುವ ಅಂಶಗಳನ್ನು ಅರ್ಥೈಸುವ ವಿಷಯವನ್ನು ಕುರಿತದ್ದಾಗಿರಬೇಕು, ಅಥವಾ ವಿಲೀನ ವಿಧಿವಿಧಾನದ ಪ್ರಕಾರ ಒಕ್ಕೂಟಕ್ಕೆ ಕೊಡಮಾಡಲಾದ ಶಾಸಕಾಂಗ ಅಥವಾ ಕಾರ್ಯಾಂಗ ಅಧಿಕಾರದ ವ್ಯಾಪ್ತಿಯನ್ನು ಕುರಿತದ್ದಾಗಿರಬೇಕು, ಅಥವಾ ರಾಜ್ಯಗಳಲ್ಲಿ ಒಕ್ಕೂಟದ ಕಾನೂನನ್ನು ಜಾರಿಗೊಳಿಸುವ ವಿಷಯದಲ್ಲಿ ಕಾಯ್ದೆಯ ವೀಣೆಯ ಭಾಗದ ಪ್ರಕಾರ ಆಗಿರುವ ಒಪ್ಪಂದಕ್ಕೆ ಸಂಬಂಧಿಸಿದ್ದಾಗಿರಬೇಕು, ಅಥವಾ ರಾಜ್ಯಗಳಿಗಾಗಿ ಒಕ್ಕೂಟದ ಶಾಸಕಾಂಗವು ನಿಯಮಗಳನ್ನು ರೂಢಿಸುವ ಅಧಿಕಾರ ಹೊಂದಿರುವ ಯಾವುದೇ ವಿಷಯದಲ್ಲಿ, ಅಥವಾ ಒಕ್ಕೂಟ ವ್ಯವಸ್ಥೆಯ ಸ್ಥಾಪನೆಯ ನಂತರ ಪ್ರಭುತ್ವದ ಪ್ರತಿನಿಧಿಯ ಸಮ್ಮತಿಯೊಡನೆ ರಾಜ್ಯಗಳು ಮತ್ತು ಒಕ್ಕೂಟ ವ್ಯವಸ್ಥೆ ಅಥವಾ ಪ್ರಾಂತ್ಯಗಳ ನಡುವೆ ಮಾಡಿಕೊಂಡ ಒಪ್ಪಂದದ ವಿಷಯಗಳನ್ನು ಅಧಿಕಾರ ವ್ಯಾಪ್ತಿಯಲ್ಲಿ ಸೇರಿಸಲಾಗಿದೆ.
ಒಕ್ಕೂಟ ನ್ಯಾಯಾಲಯವು ರಾಜ್ಯಗಳ ಮೇಲೆ ಹೊಂದಿರುವ ಈ ಸೀಮಿತ ಅಧಿಕಾರ ವ್ಯಾಪ್ತಿಯು ಯಾವುದೇ ಒಪ್ಪಂದದಲ್ಲಿ ಪ್ರತ್ಯೇಕವಾಗಿ ಇಂತಹ ಅಧಿಕಾರ ವ್ಯಾಪ್ತಿಯಿಂದ ವಿಷಯಗಳಡಿಯಲ್ಲಿ ಉದ್ಭವಿಸುವ ವಿವಾದಗಳು ನ್ಯಾಯಿಕವಾಗುವುದಿಲ್ಲ ಎಂಬ ವಿಧಿಯಿಂದ ಇನ್ನೂ ಹೆಚ್ಚು ಸೀಮಿತಗೊಂಡಿದೆ. ಒಕ್ಕೂಟ ವ್ಯವಸ್ಥೆಯ ನ್ಯಾಯಾಲಯದ ಅಪೀಲು ಅಧಿಕಾರ ವ್ಯಾಪ್ತಿಯನ್ನು 205 ಮತ್ತು 207 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ನೇಯ ವಿಭಾಗಗಳಲ್ಲಿ ವಿಧಿಬದ್ಧಗೊಳಿಸಲಾಗಿದೆ. ನ್ಯಾಯಾಲಯಕ್ಕೆ ಬ್ರಿಟಿಷ್ ಭಾರತದ ಉಚ್ಚ ನ್ಯಾಯಾಲಯದ ಯಾವುದೇ ತೀರ್ಪು, ನಿರ್ಣಯ ಅಥವಾ ಅಂತಿಮ ತೀರ್ಪಿನ ಮೇಲೆ ಯಾವುದೇ ಪ್ರಕರಣದಲ್ಲಿ ಈ ಕಾಯ್ದೆ ಅಥವಾ ಮಂತ್ರಿಮಂಡಲದ ಆಜ್ಞೆಯಲ್ಲಿ ಮುಖ್ಯವಾದ ಕಾನೂನಿನ ಪ್ರಶ್ನೆ ಅಡಗಿದೆ ಎಂದು ಉಚ್ಚ ನ್ಯಾಯಾಲಯವು ಪ್ರಮಾಣೀಕರಿಸಿದಲ್ಲಿ ಅಪೀಲು ಅಥವಾ ಮೇಲ್ಮನವಿ ಸಲ್ಲಿಸಬಹುದೆಂದು 205ನೇ ವಿಭಾಗದಲ್ಲಿ ಹೇಳಲಾಗಿದೆ. 207ನೇ ವಿಭಾಗ ಸಂಯುಕ್ತ ರಾಜ್ಯದಲ್ಲಿ ಸೇರ್ಪಡೆಯಾದ ರಾಜ್ಯಗಳ, ಸಂಸ್ಥಾನಗಳ ನ್ಯಾಯಾಲಯಗಳ ನಿರ್ಣಯದ ಮೇಲಿನ ಮೇಲ್ಮನವಿಗೆ ಸಂಬಂಧಿಸಿದೆ. ಯಾವುದೇ ಕಾನೂನಿನ ಪ್ರಶ್ನೆಯನ್ನು ತಪ್ಪಾಗಿ ನಿರ್ಣಯಿಸಲಾಗಿದ್ದು ಆ ಪ್ರಶ್ನೆ ಈ ಕಾಯ್ದೆಯನ್ನು ಅಥವಾ ಮಂತ್ರಿ ಮಂಡಲದ ಯಾವುದೇ ಆಜ್ಞೆಯನ್ನು ಅರ್ಥೈಸುವ ವಿಷಯದಲ್ಲಿ ಅಥವಾ ರಾಜ್ಯದ ಆಡಳಿತದ ವಿಷಯವಾಗಿ ರಾಜ್ಯದ ಸೇರ್ಪಡೆಯ ದಸ್ತಾವೇಜಿನ ಪ್ರಕಾರ ಅಥವಾ ಈ ಕಾಯ್ದೆಯ ನೇಯ ವಿಭಾಗದಂತೆ ಮಾಡಿಕೊಂಡ ಒಪ್ಪಂದದ ಪ್ರಕಾರ ಸಂಯುಕ್ತ ಶಾಸಕಾಂಗ ಅಥವಾ ಕಾರ್ಯಾಂಗದ ಅಧಿಕಾರಕ್ಕೆ ಸಂಬಂಧಿಸಿದ ಒಕ್ಕೂಟದ ಶಾಸಕಾಂಗದ ಕಾನೂನಿನ ಸಂಬಂಧವಾಗಿ ಆಯಾ ರಾಜ್ಯದ ನ್ಯಾಯಾಲಯದ ತೀರ್ಪಿನ ಮೇಲೆ ಒಕ್ಕೂಟ ನ್ಯಾಯಾಲಯಕ್ಕೆ ಮೇಲ್ಮನವಿ ಸಲ್ಲಿಸಬಹುದು. ಆದರೆ 207ನೇ ವಿಭಾಗದ 2 ನೇಯ ಉಪವಿಭಾಗದಲ್ಲಿ ಇಂತಹ ಯಾವುದೇ ಮೇಲ್ಮನವಿಯನ್ನು ಒಂದು ನಿರ್ದಿಷ್ಟ ಪ್ರಕರಣದ ರೂಪದಲ್ಲಿ ಉಚ್ಚ ನ್ಯಾಯಾಲಯವು ಒಕ್ಕೂಟ ನ್ಯಾಯಾಲಯಕ್ಕೆ ಸಲ್ಲಿಸಿ ಅದರ ಅಭಿಪ್ರಾಯ ಕೇಳತಕ್ಕದ್ದು ಮತ್ತು ಒಕ್ಕೂಟ ನ್ಯಾಯಾಲಯವು ಒಂದು ಪ್ರಕರಣವನ್ನು ನಮೂದಿಸುವಂತೆ ಕೇಳಬಹುದು. ಒಕ್ಕೂಟ ವ್ಯವಸ್ಥೆಯ ನ್ಯಾಯಾಂಗದ ವಿಷಯದಲ್ಲಿ ಇನ್ನೂ 2 ಅಂಶಗಳನ್ನು ಗಮನಿಸಬಹುದು. ಮೊದಲನೆಯದು, ಒಕ್ಕೂಟ ನ್ಯಾಯಾಲಯಕ್ಕೆ ತನ್ನ ಆಜ್ಞೆಗಳನ್ನು ಜಾರಿ ಮಾಡಲು ಇರುವ ಅಧಿಕಾರದ ಬಗ್ಗೆ. ತನ್ನ ಆಜ್ಞೆಗಳನ್ನು ಜಾರಿಗೊಳಿಸಲು ಒಕ್ಕೂಟ ನ್ಯಾಯಾಲಯಕ್ಕೆ ತನ್ನದೇ ಆದ ವ್ಯವಸ್ಥೆಯಿಲ್ಲ. 210ನೇ ವಿಭಾಗದಲ್ಲಿ ಹೇಳಿರುವಂತೆ ನ್ಯಾಯಾಲಯದ ಆಜ್ಞೆಗಳು ಬ್ರಿಟಿಷ್ ಭಾರತದ ಅಥವಾ ಯಾವುದೇ ಘಟಕ ಸಂಸ್ಥಾನದ ಎಲ್ಲ ಭಾಗಗಳಲ್ಲೂ ಆಯಾ ಭಾಗಗಳ ಅತ್ಯುಚ್ಚ ನ್ಯಾಯಾಲಯ ತನ್ನ ಸಿವಿಲ್ ಮತ್ತು ಕ್ರಿಮಿನಲ್ ಅಧಿಕಾರ ವ್ಯಾಪ್ತಿಯ ಬಲದ ಮೇಲೆ ನೀಡಿದ ತೀರ್ಪು ಎಂದು ಜಾರಿಯಾಗುತ್ತದೆ. ಆದ್ದರಿಂದ ಸಂಯುಕ್ತ ನ್ಯಾಯಾಲಯವು ತನ್ನ ಆಜ್ಞೆಗಳನ್ನು ಜಾರಿಗೊಳಿಸಲು ಒಕ್ಕೂಟದ ಘಟಕಗಳ ಆಡಳಿತ ಯಂತ್ರವನ್ನೇ ತನ್ನ ಸಾಧನವನ್ನಾಗಿ ಬಳಸಬೇಕಾಗಿದೆ. ಒಕ್ಕೂಟದ ಘಟಕಗಳು ಒಕ್ಕೂಟ ನ್ಯಾಯಾಲಯಕ್ಕೆ ಈ ವಿಷಯದಲ್ಲಿ ತಮ್ಮ ಸಹಾಯ ನೀಡಬೇಕಾಗುತ್ತದೆ. ಈ ಪದ್ಧತಿ ಬೇರೆಡೆಗಿಂತ ಭಿನ್ನವಾಗಿದೆ. ಉದಾಹರಣೆಗಾಗಿ ಅಮೆರಿಕ ಸಂಯುಕ್ತ ಸಂಸ್ಥಾನಗಳಲ್ಲಿ ಸರ್ವೋಚ್ಚ ನ್ಯಾಯಾಲಯವು ತನ್ನ ಆಜ್ಞೆಗಳನ್ನು ಜಾರಿಗೊಳಿಸಲು ತನ್ನದೇ ಆದ ವ್ಯವಸ್ಥೆ ಮತ್ತು ಸಾಧನಗಳನ್ನು ಹೊಂದಿದೆ. ಒಕ್ಕೂಟ ವ್ಯವಸ್ಥೆಯ ನ್ಯಾಯಾಲಯದ ಬಗ್ಗೆ ಗಮನಿಸಬೇಕಾದ 2ನೇ ಅಂಶವೆಂದರೆ ನ್ಯಾಯಾಧೀಶರನ್ನು ಕಿತ್ತುಹಾಕಲು ಕಾರ್ಯಾಂಗಕ್ಕಿರುವ ಅಧಿಕಾರ ಮತ್ತು ಅವರ ನಡತೆಯನ್ನು ಚರ್ಚಿಸಲು ಶಾಸಕಾಂಗಕ್ಕೆ ಇರುವ ಸಂಯುಕ್ತ ರಾಜ್ಯಗಳ ನ್ಯಾಯಾಲಯಗಳಿಂದ ಭಿನ್ನವಾಗಿದೆ. ಸಂವಿಧಾನದಲ್ಲಿ ಒಕ್ಕೂಟ ನ್ಯಾಯಾಲಯದ ನ್ಯಾಯಾಧೀಶರನ್ನು ಅಮಾನತುಗೊಳಿಸುವ ಅಧಿಕಾರವನ್ನು ಗವರ್ನರ್ ಜನರಲ್ಗೆ ಕೊಡಲಾಗಿಲ್ಲ. ಶಾಸಕಾಂಗದಲ್ಲಿ ನ್ಯಾಯಾಧೀಶನ ನ್ಯಾಯಾಂಗೀಯ ನಡತೆಯ ಚರ್ಚೆಯನ್ನು ನಿಷೇಧಿಸಲಾಗಿದೆ. ಇದರಿಂದ ಒಕ್ಕೂಟ ನ್ಯಾಯಾಲಯದ ನ್ಯಾಯಾಧೀಶರಿಗೆ ನಿಶ್ಚಿತ ಅಧಿಕಾರಾವಧಿ, ಸಂವಿಧಾನಾತ್ಮಕ ಸುಧಾರಣೆಗಳು ದೊರೆಯುವುದಲ್ಲದೆ ಅವರ ಕಾರ್ಯದಲ್ಲಿ ಶಾಸಕಾಂಗದ ಅಥವಾ ಕಾರ್ಯಾಂಗದ ಹಸ್ತಕ್ಷೇಪದಿಂದ ರಕ್ಷಣೆ ನೀಡಿದಂತಾಗುತ್ತದೆ. ನ್ಯಾಯಾಂಗವನ್ನು ಕಾರ್ಯಾಂಗದ ಹಿಡಿತದಿಂದ ತಪ್ಪಿಸಲು ನ್ಯಾಯಾಧೀಶನ ಅಧಿಕಾರದ ಅವಧಿ ಕಾರ್ಯಾಂಗದ ಇಚ್ಛೆಯನ್ನು ಅವಲಂಬಿಸಿರಬಾರದು. ಇದರ ಅವಶ್ಯಕತೆಯನ್ನರಿತೇ ಎಲ್ಲಾ ಸಂವಿಧಾನಗಳಲ್ಲಿ ನ್ಯಾಯಾಧೀಶರ ಅಧಿಕಾರಾವಧಿ ಅವರ ಒಳ್ಳೆಯ ನಡತೆಯ ಅವಧಿಯಲ್ಲಿ ಮತ್ತು ಅವರ ನಡತೆ ಸರಿಯಿಲ್ಲವೆಂದು ಶಾಸಕಾಂಗವು ತೀರ್ಮಾನಿಸಿದಲ್ಲಿ ಆ ನ್ಯಾಯಾಧೀಶನನ್ನು ತೆಗೆದುಹಾಕುವ ವ್ಯವಸ್ಥೆ ಮಾಡಲಾಗಿದೆ. ಇಂತಹ ವ್ಯವಸ್ಥೆ ಈ ಒಕ್ಕೂಟ ವ್ಯವಸ್ಥೆಯ ಸಂವಿಧಾನದಲ್ಲಿ ಇರುವುದಿಲ್ಲವಾದ್ದರಿಂದ ಒಕ್ಕೂಟ ನ್ಯಾಯಾಲಯದ ನ್ಯಾಯಾಧೀಶನು ಒಮ್ಮೆ ನೇಮಕಗೊಂಡರೆ ತನ್ನ ಅಧಿಕಾರಾವಧಿಯಲ್ಲಿ ಆತನ ನಡತೆ ಹೇಗೆ ಇದ್ದರೂ ಆತನ ನಿವೃತ್ತಿಯವರೆಗೂ ಆತನನ್ನು ತೆಗೆದುಹಾಕಲು ಬರುವುದಿಲ್ಲ. ಇದಕ್ಕೆ ಬದಲಾಗಿ 202(b) ವಿಭಾಗದಲ್ಲಿ ಒಕ್ಕೂಟ ನ್ಯಾಯಾಲಯದ ನ್ಯಾಯಾಧೀಶನನ್ನು ದುರ್ನಡತೆ ಅಥವಾ ದೈಹಿಕ ಅಥವಾ ಮಾನಸಿಕ ದೌರ್ಬಲ್ಯತೆಯ ಕಾರಣ ಪ್ರಿವಿ ಕೌಲನ ನ್ಯಾಯಿಕ ಸಮಿತಿಯ ಶಿಫಾರಸಿನ ಮೇಲೆ ಸಾರ್ವಭೌಮನಾದ ದೊರೆ ಅಧಿಕಾರದಿಂದ ತೆಗೆದುಹಾಕಬಹುದು. IV. ಒಕ್ಕೂಟ ವ್ಯವಸ್ಥೆಯ ಅಧಿಕಾರಗಳು. ಒಕ್ಕೂಟದ ಸರ್ಕಾರದ ಅಧಿಕಾರಗಳನ್ನು ವಿವರಿಸುವ ಮೊದಲು ಸಂಯುಕ್ತ ಪದ್ಧತಿ ಸರ್ಕಾರದ ಮೂಲತತ್ವವನ್ನು ವಿವರಿಸುವುದು ಅಪೇಕ್ಷಣೀಯ. ಏಕಾತ್ಮಕ ಸರ್ಕಾರದೊಡನೆ ಹೋಲಿಸದ ಹೊರತು ಇದನ್ನು ವಿವರಿಸುವ ಇನ್ನಾವುದೇ ಸರಳ ಮಾರ್ಗವಿಲ್ಲ. ಒಕ್ಕೂಟ ಪದ್ಧತಿಯ ಸರ್ಕಾರವು ಏಕಾತ್ಮಕ ಪದ್ಧತಿಯ ಸರ್ಕಾರಕ್ಕಿಂತ ಭಿನ್ನವಾಗಿದ್ದರೂ ಆ ವ್ಯತ್ಯಾಸ ಸುಲಭವಾಗಿ ಕಾಣಬರುವುದಿಲ್ಲ. ಬಾಹ್ಯದಲ್ಲಿ ಈ ಎರಡರಲ್ಲೂ ಬಹಳ ಸಾಮ್ಯ ಕಂಡುಬರುತ್ತದೆ. ಈಗಿನ ಕಾಲದಲ್ಲಿ ಪ್ರತಿಯೊಂದು ದೇಶದ ಸರ್ಕಾರವು ಪರಸ್ಪರ ಸಂಬಂಧವುಳ್ಳ ಆಡಳಿತಾತ್ಮಕ ಘಟಕಗಳಿಂದ ನಡೆದಿದ್ದು ಅವು ನಿರ್ದಿಷ್ಟ ಕ್ಷೇತ್ರಗಳಲ್ಲಿ ನಿರ್ದಿಷ್ಟ ಸಾರ್ವಜನಿಕ ಕಾರ್ಯಗಳನ್ನು ನಿರ್ವಹಿಸುತ್ತವೆ. ಇದು ಒಕ್ಕೂಟ ಪದ್ಧತಿಯ ಸರ್ಕಾರ ಹೊಂದಿರುವ ದೇಶದ ವಿಷಯದಲ್ಲಿಯೂ ನಿಜ ಮತ್ತು ಏಕಾತ್ಮಕ ರೂಪದ ಸರ್ಕಾರ ಹೊಂದಿರುವ ದೇಶದ ವಿಷಯದಲ್ಲಿಯೂ ನಿಜ ಸಂಗತಿಯಾಗಿದೆ. ಒಕ್ಕೂಟ ರಾಜ್ಯ ಸಂವಿಧಾನದಲ್ಲಿ ಒಂದು ಕೇಂದ್ರ ಸರ್ಕಾರವಿದ್ದು ಅದರೊಡನೆ ಪರಸ್ಪರ ಸಂಬಂಧ ಹೊಂದಿರುವ ಅನೇಕ ಸ್ಥಳೀಯ ಸರ್ಕಾರಗಳಿವೆ. ಇದೇ ರೀತಿ ಏಕಾತ್ಮಕ ಸಂವಿಧಾನದಲ್ಲಿಯೂ ಒಂದು ಕೇಂದ್ರ ಸರ್ಕಾರವಿದ್ದು ಅದರೊಡನೆ ಪರಸ್ಪರ ಸಂಬಂಧ ಹೊಂದಿರುವ ಅನೇಕ ಸ್ಥಳೀಯ ಸರ್ಕಾರಗಳಿವೆ. ಆದ್ದರಿಂದ ಮೇಲ್ನೋಟಕ್ಕೆ ಇವೆರಡರಲ್ಲಿ ಯಾವ ವ್ಯತ್ಯಾಸವೂ ಕಂಡುಬರುವುದಿಲ್ಲ. ಆದಾಗ್ಯೂ ಅದು ಸ್ಪಷ್ಟವಾಗಿ ಕಾಣದಿದ್ದರೂ ಇವೆರಡರ ನಡುವೆ ಒಂದು ಮಹತ್ವದ ವ್ಯತ್ಯಾಸವಿದೆ. ಕೇಂದ್ರ ಮತ್ತು ಸ್ಥಳೀಯ ಆಡಳಿತಾತ್ಮಕ ಘಟಕಗಳ ಪರಸ್ಪರ ಸಂಬಂಧದ ಸ್ವರೂಪದಲ್ಲಿ ಈ ವ್ಯತ್ಯಾಸ ಕಂಡುಬರುತ್ತದೆ. ಏಕಾತ್ಮಕ ಸ್ವರೂಪ ಸರ್ಕಾರದಲ್ಲಿ ಸ್ಥಳೀಯ ಸಂಸ್ಥೆಗಳ ಅಧಿಕಾರಗಳು ಕೇಂದ್ರ ಸರ್ಕಾರದ ಕಾಯ್ದೆಯಿಂದ ನಿರೂಪಿತವಾಗುತ್ತದೆ. ಇಂತಹ ಸ್ಥಿತಿಯಲ್ಲಿ ಕೇಂದ್ರ ಸರ್ಕಾರವು ಸ್ಥಳೀಯ ಸರ್ಕಾರಗಳ 220 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1 ಅಧಿಕಾರಗಳನ್ನು ಯಾವಾಗ ಬೇಕಾದರೂ ಹಿಂದಕ್ಕೆ ಪಡೆಯಬಹುದು. ಸಂಯುಕ್ತ ಸ್ವರೂಪದ ಸರ್ಕಾರ ಪದ್ಧತಿಯಲ್ಲಿ ಕೇಂದ್ರ ಸರ್ಕಾರದ ಹಾಗೂ ಸ್ಥಳೀಯ ಸರ್ಕಾರಗಳ ಅಧಿಕಾರಗಳು ಸಂವಿಧಾನಾತ್ಮಕ ಕಾನೂನಿನಿಂದ ನಿರೂಪಿತವಾಗಿದ್ದು ಸ್ಥಳೀಯ ಸರ್ಕಾರವಾಗಲಿ ಕೇಂದ್ರ ಸರ್ಕಾರವಾಗಲಿ ತನ್ನದೇ ಆದ ಕಾಯ್ದೆಯಿಂದ ಇವನ್ನು ಬದಲಾಯಿಸಲು ಬರುವುದಿಲ್ಲ. ಎರಡೂ ಸರ್ಕಾರಗಳು ತಮ್ಮ ಅಧಿಕಾರಗಳನ್ನು ಸಂವಿಧಾನಾತ್ಮಕ ಕಾನೂನಿನಿಂದ ಪಡೆದುಕೊಂಡಿದ್ದು ಸಂವಿಧಾನದನ್ವಯ ಎರಡೂ ಸರ್ಕಾರಗಳು ತಮಗೆ ನೀಡಲಾಗಿರುವ ಅಧಿಕಾರಗಳಿಗನ್ವಯವಾಗಿ ನಡೆದುಕೊಳ್ಳಬೇಕಾಗುತ್ತದೆ. ಸಂವಿಧಾನವು ಪ್ರತಿಯೊಂದು ಸರ್ಕಾರದ ಅಧಿಕಾರಗಳನ್ನು ನಿಗದಿಪಡಿಸುವುದು ಅಲ್ಲದೆ ಅದು ತನ್ನಿಂದ ನಿಗದಿಗೊಳಿಸಲಾದ ಎಲ್ಲೆಯನ್ನು ಮೀರಿ ಯಾವುದಾದರೂ ಕಾಯ್ದೆಯನ್ನು ಕೇಂದ್ರ ಸರ್ಕಾರವಾಗಲಿ ಅಥವಾ ಸ್ಥಳೀಯ ಸರ್ಕಾರವಾಗಲಿ ಅಂಗೀಕರಿಸಿದಲ್ಲಿ ಅದನ್ನು ರದ್ದುಪಡಿಸುವುದಕ್ಕಾಗಿ ನ್ಯಾಯಾಂಗವನ್ನು ಸ್ಥಾಪಿಸುತ್ತದೆ. ಈ ವಿಷಯವನ್ನು ಕ್ಲೆಮೆಂಟ್ ರವರು ಕೆನಡಾ ಸಂವಿಧಾನದ ಮೇಲಿನ ತಮ್ಮ ಗ್ರಂಥದ ಈ ಉದ್ದತ ಭಾಗದಲ್ಲಿ ಚೆನ್ನಾಗಿ ಹೇಳಿದ್ದಾರೆ.
ವಿವರಗಳಂತಿರಲಿ, ಆಧುನಿಕ ಕಾಲದಲ್ಲಿ ಸಂಯುಕ್ತ ಒಕ್ಕೂಟ ಪದವು ಒಂದು ಒಪ್ಪಂದವಾಗಿದ್ದು, ಜನರನ್ನು ಸಾಮಾನ್ಯ ಸಂಬಂಧದ ವಿಷಯಗಳೆಂದು ಒಪ್ಪಿಕೊಳ್ಳಲಾದ ವಿಷಯಗಳಲ್ಲಿ ಒಂದು ಕೇಂದ್ರ ಸರ್ಕಾರದ ನಿಯಂತ್ರಣಕ್ಕೆ ಜನರನ್ನು ಒಳಪಡಿಸುವುದಲ್ಲದೆ, ಪ್ರತಿಯೊಂದು ಸ್ಥಳೀಯ ಸರ್ಕಾರಕ್ಕೆ ಇತರ ಎಲ್ಲ ವಿಷಯಗಳಲ್ಲಿ ಸ್ವಾತಂತ್ರ್ಯವಿದ್ದು ಅವುಗಳಿಗೆ ಸ್ವಾಯತ್ತತೆ ನೀಡುತ್ತದೆ. ಈ ಸಿದ್ಧಾಂತದ ಪರಿಣಾಮವಾಗಿ ಅಥವಾ ಅವಶ್ಯ ಉಪಸಿದ್ಧಾಂತವಾಗಿ ಈ ಇಡೀ ವ್ಯವಸ್ಥೆಯು ಮೂಲಭೂತ ಕಾನೂನು ಎನಿಸಿದ್ದು ನ್ಯಾಯಾಲಯಗಳಿಂದ ಮಾನ್ಯತೆ ಪಡೆದು ಅವುಗಳ ಮುಖಾಂತರ ಜಾರಿಗೊಳಿಸುವಂತಹುದಾಗಿದೆ. ಇಡೀ ಸಂಯುಕ್ತ ರಾಜ್ಯಕ್ಕೆ ಸಂಬಂಧಿಸಿದ ಸಾಮಾನ್ಯ ವಿಷಯಗಳನ್ನು ಪ್ರತಿ ಘಟಕದ ಸ್ಥಳೀಯ ವಿಷಯಗಳಿಂದ ಪ್ರತ್ಯೇಕಿಸುವುದು ಸಂಯುಕ್ತ ರಾಜ್ಯದ ಮೂಲ ಅಂಶವಲ್ಲ. ಪ್ರತ್ಯೇಕತೆಯ ರೇಖೆ ಸಂಯುಕ್ತ ರಾಜ್ಯದ ಘಟಕಗಳ ಅಭಿಪ್ರಾಯದಲ್ಲಿ ತಮ್ಮ ವಾಸ್ತವಿಕ ಪರಿಸ್ಥಿತಿಯಲ್ಲಿ ಭೌಗೋಳಿಕ, ವಾಣಿಜ್ಯ, ಜನಾಂಗೀಯ ಮತ್ತು ಇತರ ಅಂಶಗಳ ಆಧಾರದ ಮೇಲೆ ಸಾಮಾನ್ಯ ಸರ್ಕಾರಕ್ಕೆ ವಹಿಸಿಕೊಡಬೇಕೆಂಬುದನ್ನು ಅವಲಂಬಿಸಿದೆ. ಆದರೆ ಸಂಯುಕ್ತ ಘಟಕಗಳು ಕೊನೆಯ ಪಕ್ಷ ಇಂದು 3 ಶ್ರೇಷ್ಠ ಆಂಗ್ಲೋ ಸ್ಯಾಕ್ಸನ್ ಸಂಯುಕ್ತ ರಾಜ್ಯಗಳೆನಿಸಿಕೊಂಡಿರುವ ಅಮೆರಿಕ ಸಂಯುಕ್ತ ಸಂಸ್ಥಾನ, ಆಸ್ಟ್ರೇಲಿಯಾ ಮತ್ತು ಕೆನಡಾದಲ್ಲಿರುವಂತೆ ತಾವು ಪ್ರವೇಶ ಪಡೆಯುವಾಗ ಒಪ್ಪಂದದಲ್ಲಿ ಒಪ್ಪಿಕೊಂಡ ಕಾರ್ಯಕ್ಷೇತ್ರಗಳನ್ನು ಕಾಯ್ದುಕೊಂಡು ಹೋಗುವುದು ಆಧುನಿಕ ಸಂಯುಕ್ತ ರಾಜ್ಯ ವ್ಯವಸ್ಥೆಯ ತಿರುಳಾಗಿದೆ. ಇದು ನ್ಯಾಯಾಲಯಗಳ ಮೇಲೆ ಹೊರಿಸಲಾದ ಕರ್ತವ್ಯದ ಮಹತ್ವ ಮತ್ತು ಪ್ರಾಧಾನ್ಯವನ್ನು ತೋರಿಸುತ್ತದೆಯಲ್ಲದೆ, ಈ ನ್ಯಾಯಾಲಯಗಳು ದೇಶದ ಸುವ್ಯವಸ್ಥಿತ ಮೂಲಭೂತ ಕಾನೂನಿನ ಏಕೈಕ ಸಂವಿಧಾನಾತ್ಮಕ ವ್ಯಾಖ್ಯೆಯ ಸಾಧನಗಳಾಗಿವೆ. ಆದ್ದರಿಂದ ಸರ್ಕಾರ ಅಧಿಕಾರಗಳನ್ನು ಕೇಂದ್ರ ಮತ್ತು ಸ್ಥಳೀಯ ಸರ್ಕಾರಗಳ ನಡುವೆ ಸಂವಿಧಾನಾತ್ಮಕ ಕಾನೂನಿನ ಮೂಲಕ ವಿಭಜಿಸುವುದು ಮತ್ತು ಅದನ್ನು ನ್ಯಾಯಾಂಗದ ಮೂಲಕ ಉಳಿಸಿಕೊಂಡು ಬರುವುದು ಒಕ್ಕೂಟ ಸ್ವರೂಪ ಸರ್ಕಾರದ 2 ಅವಶ್ಯ ಲಕ್ಷಣಗಳಾಗಿವೆ. ಈ 2 ಲಕ್ಷಣಗಳಿಂದಲೇ ಅದು ಏಕಾತ್ಮಕ ಸರ್ಕಾರದಿಂದ ಭಿನ್ನವಾಗಿದೆ. ಸಂಕ್ಷಿಪ್ತದಲ್ಲಿ ಪ್ರತಿಯೊಂದು ಸಂಯುಕ್ತ ರಾಜ್ಯದಲ್ಲಿ 2 ಅಂಶಗಳು ಅಡಗಿವೆ. 1. ಅದರ ಘಟಕಗಳು ಮತ್ತು ಕೇಂದ್ರ ಸರ್ಕಾರದ ನಡುವೆ ಅಧಿಕಾರ ವಿಭಜನೆಯನ್ನು ಒಂದು ಮಾನದಂಡ ಮತ್ತು ಸೀಮೆಗನುಸಾರವಾಗಿ ಸಂವಿಧಾನಾತ್ಮಕ ಕಾನೂನಿನ ಸಂವಿಧಾನಾತ್ಮಕ ಸುಧಾರಣೆಗಳು 225 ಮೂಲಕ ಮಾಡುವುದು ಹಾಗೂ ವಿಭಜನೆಯ ನಂತರ ಅದನ್ನು ಬದಲಾಯಿಸುವ ಅಧಿಕಾರ ಸಂಯುಕ್ತ ಸರ್ಕಾರ ಇಲ್ಲವೇ ಘಟಕ ರಾಜ್ಯ ಎರಡಕ್ಕೂ ಇರುವುದಿಲ್ಲ ಮತ್ತು ಅವು ತಮಗೆ ನೀಡಲಾದ ಅಧಿಕಾರಕ್ಕೆ ತಮ್ಮ ಚಟುವಟಿಕೆಗಳನ್ನು ಸೀಮಿತಗೊಳಿಸಬೇಕು. 2. ಕೇಂದ್ರ ಅಥವಾ ಘಟಕದ ಯಾವುದೇ ಶಾಸಕೀಯ, ಕಾರ್ಯಾಂಗದ, ಆಡಳಿತಾತ್ಮಕ ಅಥವಾ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ಕಾರ್ಯ ಸಂವಿಧಾನದನ್ವಯ ನೀಡಲಾದ ಅಧಿಕಾರವನ್ನು ಮೀರಿದೆಯೇ ಎಂಬ ಅಂಶವನ್ನು ನಿರ್ಣಯಿಸಲು 2 ಕಡೆ ನಿಯಂತ್ರಣಕ್ಕೊಳಗಾಗಿರದ ನ್ಯಾಯಮಂಡಳಿ ಇರತಕ್ಕದ್ದು. ಒಕ್ಕೂಟ ಸರ್ಕಾರದ ಅರ್ಥವನ್ನು ವಿವರಿಸಿದ ನಂತರ ಸಂವಿಧಾನದಲ್ಲಿ ಸಂಯುಕ್ತ ಸರ್ಕಾರಕ್ಕೆ ನೀಡಲಾಗಿರುವ ಅಧಿಕಾರಗಳ ಬಗ್ಗೆ ನಿಮಗೆ ವಿವರಿಸುತ್ತೇನೆ. ಒಕ್ಕೂಟ ವ್ಯವಸ್ಥೆ. ಶಾಸನಾಧಿಕಾರಿಗಳು. ಶಾಸನಾಧಿಕಾರಗಳ ವಿತರಣೆಯ ಉದ್ದೇಶಕ್ಕಾಗಿ ಕಾನೂನು ಮಾಡಬಹುದಾದ ವಿಷಯಗಳನ್ನು 3 ವಿಧದ ಪಟ್ಟಿಗಳಲ್ಲಿ ತಯಾರಿಸಲಾಗಿದೆ. ಮೊದಲನೆಯ ವಿಧದ ಪಟ್ಟಿಯಲ್ಲಿ ಫೆಡರಲ್ ಸರ್ಕಾರ ತಾನೇ ಪ್ರತ್ಯೇಕವಾಗಿ ಕಾನೂನು ಮಾಡುವ ಅಧಿಕಾರದ ವಿಷಯಗಳನ್ನು ಕೊಡಲಾಗಿದೆ. ಈ ಪಟ್ಟಿಯನ್ನು ಫೆಡರಲ್ ಅಥವಾ ಸಂಯುಕ್ತ ಪಟ್ಟಿ ಎಂದು ಕರೆಯಲಾಗಿದೆ. ಎರಡನೆಯ ವಿಧದ ವಿಷಯಗಳಲ್ಲಿ ಪ್ರಾಂತೀಯ ಶಾಸಕಾಂಗಕ್ಕೆ ಕಾನೂನು ಮಾಡುವ ಪ್ರತ್ಯೇಕ ಅಧಿಕಾರ ಹೊಂದಿರುವ ವಿಷಯಗಳು ಸೇರಿವೆ. ಯಾವುದೇ ಕಾರ್ಯ ಸಂವಿಧಾನದನ್ವಯ ನೀಡಲಾದ ಸಂವಿಧಾನಾತ್ಮಕ ಸುಧಾರಣೆಗಳು 225 ಮೂಲಕ ಮಾಡುವುದು ಹಾಗೂ ವಿಭಜನೆಯ ನಂತರ ಅದನ್ನು ಬದಲಾಯಿಸುವ ಅಧಿಕಾರ ಸಂಯುಕ್ತ ಸರ್ಕಾರ ಇಲ್ಲವೇ ಘಟಕ ರಾಜ್ಯ ಎರಡಕ್ಕೂ ಇರುವುದಿಲ್ಲ ಮತ್ತು ಅವು ತಮಗೆ ನೀಡಲಾದ ಅಧಿಕಾರಕ್ಕೆ ತಮ್ಮ ಚಟುವಟಿಕೆಗಳನ್ನು ಸೀಮಿತಗೊಳಿಸಬೇಕು. 2. ಕೇಂದ್ರ ಅಥವಾ ಘಟಕದ ಯಾವುದೇ ಶಾಸಕೀಯ, ಕಾರ್ಯಾಂಗದ, ಆಡಳಿತಾತ್ಮಕ ಅಥವಾ ಹಣಕಾಸಿಗೆ ಸಂಬಂಧಿಸಿದ ಯಾವುದೇ ಕಾರ್ಯ ಸಂವಿಧಾನದನ್ವಯ ನೀಡಲಾದ ಅಧಿಕಾರವನ್ನು ಮೀರಿದೆಯೇ ಎಂಬ ಅಂಶವನ್ನು ನಿರ್ಣಯಿಸಲು 2 ಕಡೆ ನಿಯಂತ್ರಣಕ್ಕೊಳಗಾಗಿರದ ನ್ಯಾಯಮಂಡಳಿ ಇರತಕ್ಕದ್ದು. ಒಕ್ಕೂಟ ಸರ್ಕಾರದ ಅರ್ಥವನ್ನು ವಿವರಿಸಿದ ನಂತರ ಸಂವಿಧಾನದಲ್ಲಿ ಸಂಯುಕ್ತ ಸರ್ಕಾರಕ್ಕೆ ನೀಡಲಾಗಿರುವ ಅಧಿಕಾರಗಳ ಬಗ್ಗೆ ನಿಮಗೆ ವಿವರಿಸುತ್ತೇನೆ. ಒಕ್ಕೂಟ ವ್ಯವಸ್ಥೆ. ಶಾಸನಾಧಿಕಾರಿಗಳು. ಶಾಸನಾಧಿಕಾರಗಳ ವಿತರಣೆಯ ಉದ್ದೇಶಕ್ಕಾಗಿ ಕಾನೂನು ಮಾಡಬಹುದಾದ ವಿಷಯಗಳನ್ನು 3 ವಿಧದ ಪಟ್ಟಿಗಳಲ್ಲಿ ತಯಾರಿಸಲಾಗಿದೆ. ಮೊದಲನೆಯ ವಿಧದ ಪಟ್ಟಿಯಲ್ಲಿ ಫೆಡರಲ್ ಸರ್ಕಾರ ತಾನೇ ಪ್ರತ್ಯೇಕವಾಗಿ ಕಾನೂನು ಮಾಡುವ ಅಧಿಕಾರದ ವಿಷಯಗಳನ್ನು ಕೊಡಲಾಗಿದೆ. ಈ ಪಟ್ಟಿಯನ್ನು ಫೆಡರಲ್ ಅಥವಾ ಸಂಯುಕ್ತ ಪಟ್ಟಿ ಎಂದು ಕರೆಯಲಾಗಿದೆ. ಎರಡನೆಯ ವಿಧದ ವಿಷಯಗಳಲ್ಲಿ ಪ್ರಾಂತೀಯ ಶಾಸಕಾಂಗಕ್ಕೆ ಕಾನೂನು ಮಾಡುವ ಪ್ರತ್ಯೇಕ ಅಧಿಕಾರ ಹೊಂದಿರುವ ವಿಷಯಗಳು ಸೇರಿವೆ. ಇದನ್ನು ಪ್ರಾಂತೀಯ ಪಟ್ಟಿ ಎಂದು ಕರೆಯಲಾಗಿದೆ. ಮೂರನೆಯ ವಿಧದ ಪಟ್ಟಿಯಲ್ಲಿ ಫೆಡರಲ್ ಮತ್ತು ಪ್ರಾಂತೀಯ ಶಾಸಕಾಂಗಗಳೆರಡು ಕಾನೂನು ಮಾಡಲು ಅಧಿಕಾರ ಪಡೆದ ವಿಷಯಗಳು ಸೇರಿವೆ. ಇದನ್ನು ಸಮಾನ ಅಧಿಕಾರ ಪಟ್ಟಿ ಕಿಂಕರೆಂಟ್ ಲಿಸ್ಟ್ ಎಂದು ಕರೆಯಲಾಗಿದೆ. ಪಟ್ಟಿಗಳಲ್ಲಿ ಸೇರಿದ ವಿಷಯಗಳು ಮತ್ತು ಅವುಗಳ ವ್ಯಾಪ್ತಿಯನ್ನು ಭಾರತ ಸರ್ಕಾರದ ಕಾಯ್ದೆಯ 7 ಅನುಸೂಚಿಯಲ್ಲಿ ಕೊಡಲಾಗಿದೆ. ಒಕ್ಕೂಟ ವ್ಯವಸ್ಥೆಯ ಮೂಲಭೂತ ತತ್ವಗಳ ಪ್ರಕಾರ ಪ್ರಾಂತೀಯ ಪಟ್ಟಿಯಲ್ಲಿ ಸೇರಿದ ವಿಷಯದ ಮೇಲೆ ಫೆಡರಲ್ ಶಾಸಕಾಂಗವು ಕಾನೂನು ರಚಿಸಿದರೆ ಅದು ಸಂವಿಧಾನ ಬಾಹಿರವೆನಿಸಿ ಅನೂರ್ಜಿತವಾಗುವುದು. ಇದೇ ರೀತಿ ಪ್ರಾಂತೀಯ ಶಾಸಕಾಂಗವು ಫೆಡರಲ್ ಪಟ್ಟಿಯಲ್ಲಿ ಸೇರಿದ ವಿಷಯದ ಮೇಲೆ ಕಾನೂನು ರಚಿಸಿದರೆ ಅದು ಸಹ ಸಂವಿಧಾನ ಬಾಹಿರವೆನಿಸಿ ಅನೂರ್ಜಿತವಾಗುವುದು. ಈಗ ಈ ವಿಷಯಕ್ಕೆ ಸಂಬಂಧಿಸಿದ ಕಾನೂನಾಗಿರುವ 107ನೇ ವಿಭಾಗ ಮತ್ತು ವಿಧಿಬದ್ಧ ನಿಯಮದ ಪ್ರಕಾರ ಈ ರೀತಿ ಹೇಳಲಾಗಿದೆ: ಫೆಡರಲ್ ಪಟ್ಟಿ ಮತ್ತು ಪ್ರಾಂತೀಯ ಪಟ್ಟಿಗಳ ವಿಷಯಗಳಿಗೆ ಸಂಬಂಧವಾದ ಕಾನೂನು ನಡುವೆ ಘರ್ಷಣೆ ಪದೇ ಪದೇ ಉಂಟಾಗುವ ಸಾಧ್ಯತೆ ಇಲ್ಲ. ಆದರೆ ಈ 2 ಶಾಸಕಾಂಗಗಳ ನಡುವೆ ಘರ್ಷಣೆ ಹೆಚ್ಚಾಗಿ ಸಮಾನಾಧಿಕಾರ ಪಟ್ಟಿಯು ವಿಷಯಗಳಲ್ಲಿ ಸಂಭವಿಸುವುದು ಖಚಿತ. ಇದಕ್ಕೆ ಸಂಬಂಧಿಸಿದ ಕಾನೂನು 107ನೇ ವಿಭಾಗ ಇದರ 1 ನೇಯ ಉಪವಿಭಾಗದಲ್ಲಿ ಪ್ರಾಂತೀಯ ಕಾನೂನಿನ ಮೇಲೆ ಫೆಡರಲ್ ಕಾನೂನು ಯಾವ ಸಂದರ್ಭದಲ್ಲಿ ಸಿಂಧುವಾಗುವುದೆಂದು ಹೇಳಲಾಗಿದೆ. ಯಾವ ಸಂದರ್ಭದಲ್ಲಿ ಪ್ರಾಂತೀಯ ಕಾನೂನು ಫೆಡರಲ್ ಕಾನೂನಿನ ಮೇಲೆ ಸಿಂಧುವಾಗುವುದೆಂದು ಉಪವಿಭಾಗ 2 ರಲ್ಲಿ ಹೇಳಲಾಗಿದೆ. ಈ 2 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು, ಭಾಷಣಗಳು, ಸಂಪುಟ -1 ಉಪವಿಭಾಗಗಳನ್ನು ಒಟ್ಟಿಗೆ ಓದಿದಾಗ ಕಾನೂನಿನನ್ವಯ ಪರಿಸ್ಥಿತಿ ಹೀಗಿದೆ: 2 ಕಾನೂನುಗಳಲ್ಲಿ ಘರ್ಷಣೆಯುಂಟಾದಾಗ ಪ್ರಾಂತೀಯ ಕಾನೂನಿನ ಮೇಲೆ ಫೆಡರಲ್ ಕಾನೂನು ಸಿಂಧುವಾಗುವುದು ನಿಯಮ. ಆದರೆ ಯಾವುದೇ ಪ್ರಾಂತೀಯ ಕಾನೂನನ್ನು ಗವರ್ನರ್ ಜನರಲ್ ಪರಿಶೀಲನೆಗೆ ಅಥವಾ ಮಹಾಪ್ರಭು ದೊರೆಯ ಸಮ್ಮತಿಗಾಗಿ ಕಳಿಸಿಕೊಟ್ಟಾಗ ಅಂತಹ ಪರಿಶೀಲನೆ ಮತ್ತು ಸಮ್ಮತಿ ದೊರೆತರೆ ಅದೇ ವಿಷಯದಲ್ಲಿ ಫೆಡರಲ್ ಶಾಸಕಾಂಗವು ಪುನಃ ಕಾನೂನು ಮಾಡುವ ತನಕ ಪ್ರಾಂತೀಯ ಕಾನೂನು ಜಾರಿಯಲ್ಲಿರುವುದು. ಕಾನೂನು ಮಾಡುವ ಅಧಿಕಾರ ವಿತರಣೆಯ ವಿಷಯದಲ್ಲಿ ಎಲ್ಲಾ ಸಂಯುಕ್ತ ರಾಜ್ಯಗಳು ಒಂದು ಸಮಸ್ಯೆಯನ್ನು ಎದುರಿಸುತ್ತವೆ: ಶಾಸನಾಧಿಕಾರದ ವಿಷಯ ಪಟ್ಟಿ ಪರಿಪೂರ್ಣ ಅಥವಾ ಸಮಗ್ರವಾಗಿರಲು ಸಾಧ್ಯವಿಲ್ಲದಿರುವುದೇ ಈ ಸಮಸ್ಯೆಗೆ ಕಾರಣ. ಅದು ಎಷ್ಟೇ ಪರಿಪೂರ್ಣ ಮತ್ತು ಸಮಗ್ರವಾಗಿರುವುದೆಂದರೂ ಅವುಗಳಲ್ಲಿ ಸೇರದೆ ಉಳಿದುಹೋಗಿರುವ ವಿಷಯಗಳಿರುವ ಸಾಧ್ಯತೆ ಇದ್ದೇ ಇರುತ್ತದೆ. ಹೀಗೆ ಉಳಿದುಹೋದ ವಿಷಯಗಳ ಮೇಲೆ ಕಾನೂನು ಮಾಡುವ ಅಧಿಕಾರವನ್ನು ಇಂತಹ ಅನಿಶ್ಚಿತ ಸಂದರ್ಭದಲ್ಲಿ ಯಾರಿಗೆ ನೀಡಬೇಕೆಂಬ ವಿಷಯವಾಗಿ ಪ್ರತಿಯೊಂದು ಸಂಯುಕ್ತ ರಾಜ್ಯದಲ್ಲಿಯೂ ಜಿಜ್ಞಾಸೆಗೆ ಅವಕಾಶ ಮಾಡಬೇಕಾಗುತ್ತದೆ.
ಈ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕೆ ಕೊಡಬೇಕೇ ಅಥವಾ ಘಟಕ ಸರ್ಕಾರಗಳಿಗೆ? ಇಲ್ಲಿಯವರೆಗೆ ಈ ವಿಷಯವನ್ನು ಪರಿಗಣಿಸುವ ಒಂದೇ ಮಾರ್ಗವಿದೆ. ಕೆಲವು ಸಂಯುಕ್ತ ರಾಜ್ಯಗಳಲ್ಲಿ ಈ ಅಧಿಕಾರವನ್ನು ಕೆನಡಾದಲ್ಲಿರುವಂತೆ ಕೇಂದ್ರ ಸರ್ಕಾರಕ್ಕೆ ಕೊಡಲಾಗಿದೆ ಮತ್ತು ಕೆಲವು ಸಂಯುಕ್ತ ರಾಜ್ಯಗಳಲ್ಲಿ ಆಸ್ಟ್ರೇಲಿಯಾದಲ್ಲಿಯಂತೆ ಈ ಅಧಿಕಾರವನ್ನು ಘಟಕಗಳಿಗೆ ಕೊಡಲಾಗಿದೆ. ಭಾರತ ಒಕ್ಕೂಟ ವ್ಯವಸ್ಥೆಯಲ್ಲಿ ಈ ಅಧಿಕಾರವನ್ನು ಕೇಂದ್ರ ಸರ್ಕಾರಕ್ಕಾಗಲಿ ಅಥವಾ ಪ್ರಾಂತ್ಯ ಸರ್ಕಾರಕ್ಕಾಗಲಿ ಕೊಡಲಾಗಿಲ್ಲ. 104ನೇ ವಿಭಾಗದ ಪ್ರಕಾರ ಆ ಅಧಿಕಾರವನ್ನು ಒಂದು ರೀತಿಯಲ್ಲಿ ಗವರ್ನರ್ ಜನರಲ್ರಿಗೆ ನೀಡಲಾಗಿದೆ. 3 ಪಟ್ಟಿಗಳಲ್ಲಿ ಸೇರದ ಯಾವುದೇ ವಿಷಯದ ಮೇಲೆ ಕಾನೂನು ಮಾಡುವ ಪ್ರಸಂಗದಲ್ಲಿ ಗವರ್ನರ್ ಜನರು ಈ ಅಧಿಕಾರ ಫೆಡರಲ್ ಶಾಸಕಾಂಗಕ್ಕಿದೆಯೇ ಅಥವಾ ಪ್ರಾಂತ್ಯ ಶಾಸಕಾಂಗಕ್ಕಿದೆಯೇ ಎಂಬುದನ್ನು ನಿರ್ಣಯಿಸುತ್ತಾರೆ. ಒಕ್ಕೂಟ ವ್ಯವಸ್ಥೆಯ ಕಾರ್ಯಾಂಗದ ಅಧಿಕಾರಗಳು. ಒಕ್ಕೂಟ ವ್ಯವಸ್ಥೆಯ ಕಾರ್ಯಾಂಗಾಧಿಕಾರಗಳ ವ್ಯಾಪ್ತಿ ಏನು ಎಂಬುದು ಮೊದಲನೆಯ ಪ್ರಶ್ನೆ. ಅದು ಶಾಸನಾಧಿಕಾರಗಳೊಂದಿಗೆ ಸಮಾನ ವ್ಯಾಪ್ತಿಯದಾಗಿದೆಯೇ? ಕೆಲವು ಸಂಯುಕ್ತ ರಾಜ್ಯಗಳಲ್ಲಿ ಇದನ್ನು ಕಾನೂನಿನಲ್ಲಿ ಸ್ಪಷ್ಟಪಡಿಸಿಲ್ಲ. ಅದನ್ನು ನ್ಯಾಯಾಂಗದ ನಿರ್ಣಯಕ್ಕೆ ಬಿಡಲಾಗಿತ್ತು. ಕೆನಡಾದಲ್ಲಿ ಈ ರೀತಿ ಮಾಡಲಾಗಿದೆ. ಭಾರತ ಸಂವಿಧಾನವು ಈ ವಿಷಯವನ್ನು ನ್ಯಾಯಾಲಯಗಳ ನಿರ್ಣಯಕ್ಕೆ ಬಿಟ್ಟಿಲ್ಲ. ಇದನ್ನು ಕಾಯ್ದೆಯಲ್ಲಿಯೇ ಸ್ಪಷ್ಟವಾಗಿ ವಿವರಿಸಲಾಗಿದೆ. 8.1 ನೇಯ ವಿಭಾಗವು ಈ ವಿಷಯಕ್ಕೆ ಪ್ರಸ್ತುತವಾಗಿದೆ. ಇದರ ಪ್ರಕಾರ ರಾಜ್ಯದ ಕಾರ್ಯಾಂಗಾಧಿಕಾರ ಈ ಕೆಳಕಂಡ ವಿಷಯಗಳಿಗೆ ವ್ಯಾಪಿಸುತ್ತದೆ. ಒಕ್ಕೂಟ ಶಾಸಕಾಂಗವು ಶಾಸನ ರೂಪಿಸುವ ವಿಷಯಗಳಿಗೆ. ಬ್ರಿಟಿಷ್ ಭಾರತದಲ್ಲಿ ಮಹಾಪ್ರಭು ದೊರೆಯ ಪರವಾಗಿ ನೌಕೆ, ಸೇನೆ ಮತ್ತು ವಾಯುಪಡೆಗಳ ನೇಮಕ ಮತ್ತು ಮಹಾಪ್ರಭು ದೊರೆಯ ಆಡಳಿತಕ್ಕೊಳಪಟ್ಟ ಭಾರತದ ಸೈನ್ಯದ ಆಡಳಿತ. ಸಂವಿಧಾನಾತ್ಮಕ ಸುಧಾರಣೆಗಳು. ಬುಡಕಟ್ಟು ಪ್ರದೇಶಗಳಿಗೆ ಸಂಬಂಧಪಟ್ಟ ಒಡಂಬಡಿಕೆಗಳು, ದತ್ತಿಗಳು, ಸಮ್ಮತಿ, ವಹಿವಾಟು ಅಥವಾ ಇನ್ನಾವುದೇ ವಿಧದ ಅಧಿಕಾರ ವ್ಯಾಪ್ತಿಯಲ್ಲಿ ದೊರೆಯು ಚಲಾಯಿಸುವ ಹಕ್ಕುಗಳು, ಅಧಿಕಾರಗಳು ಮತ್ತು ಅಧಿಕಾರ ಕ್ಷೇತ್ರ. ಅವರ ಈ ಉಪವಿಭಾಗದ ನಿಬಂಧನೆಗಳನ್ನು ಅರ್ಥ ಮಾಡಿಕೊಳ್ಳುವುದು ಕಷ್ಟವೇನಲ್ಲ. ಉಪಖಂಡಿಕೆ ಅರ್ಥ ಮಾಡಿಕೊಳ್ಳುವಲ್ಲಿ ಸ್ವಲ್ಪ ತೊಡಕಾಗಬಹುದು. ಕಾರ್ಯಾಂಗಾಧಿಕಾರಗಳು ಶಾಸನಾಧಿಕಾರಗಳ ಜೊತೆ ಸಮಾನ ವ್ಯಾಪ್ತಿಯದಾಗಿರತಕ್ಕದ್ದೆಂದು ಅದು ಹೇಳುತ್ತದೆ. ಸಂಯುಕ್ತ ರಾಜ್ಯದ ಶಾಸನಾಧಿಕಾರಗಳು ಫೆಡರಲ್ ಪಟ್ಟಿಗಷ್ಟೇ ಅಲ್ಲ, ಸಮಾನಾಧಿಕಾರ ಪಟ್ಟಿಗೂ ಅನ್ವಯಿಸುತ್ತದೆ. ಹೀಗಿರುವಾಗ ಒಕ್ಕೂಟದ ಕಾರ್ಯಾಂಗಾಧಿಕಾರವು ಸಮಾನಾಧಿಕಾರ ಪಟ್ಟಿಯಲ್ಲಿರುವ ವಿಷಯಗಳಿಗೂ ಅನ್ವಯಿಸುವುದೇ? ಈ ಪ್ರಶ್ನೆಗೆ ಉತ್ತರ ಕೊಡುವ ಮುನ್ನ 2 ಅಂಶಗಳನ್ನು ನೆನಪಿನಲ್ಲಿಡಬೇಕು. ಮೊದಲನೆಯದಾಗಿ, ಸಮಾನಾಧಿಕಾರದ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಪ್ರಾಂತೀಯ ಶಾಸನಾಧಿಕಾರವೂ ಇದೆ. ಎರಡನೆಯದಾಗಿ, 49(2) ನೇಯ ವಿಭಾಗದ ಪ್ರಕಾರ ಪ್ರತಿಯೊಂದು ಪ್ರಾಂತ್ಯದ ಕಾರ್ಯಾಂಗಾಧಿಕಾರವು ಪ್ರಾಂತ್ಯದ ಶಾಸಕಾಂಗವು ಕಾನೂನು ಮಾಡುವ ಅಧಿಕಾರವಿರುವ ವಿಷಯಗಳಿಗೆ ಅನ್ವಯಿಸುತ್ತದೆ. ಒಕ್ಕೂಟದ ಕಾರ್ಯಾಂಗಾಧಿಕಾರವು ಸಮಾನಾಧಿಕಾರದ ಪಟ್ಟಿಯಲ್ಲಿರುವ ವಿಷಯಗಳಿಗೂ ಅನ್ವಯಿಸುತ್ತದೆಯೇ ಎಂಬ ಪ್ರಶ್ನೆಗೆ ಉತ್ತರವೆಂದರೆ ಸಮಾನಾಧಿಕಾರದ ಪಟ್ಟಿಯಲ್ಲಿರುವ ವಿಷಯಗಳ ಮೇಲಿನ ಕಾರ್ಯಾಂಗ ಅಧಿಕಾರವು ಸಂಯುಕ್ತ ಸರ್ಕಾರ ಹಾಗೂ ಪ್ರಾಂತೀಯ ಸರ್ಕಾರ 2 ಸರ್ಕಾರಗಳಿಗೆ ಸೇರಿದೆ. 126(2) ನೇಯ ವಿಭಾಗದ ನಿಬಂಧನೆಗಳಿಂದ ಇದು ಸ್ಪಷ್ಟವಾಗಿದೆ. ಪ್ರಾಂತೀಯ ಶಾಸಕಾಂಗವು ಆಗಲೇ ಶಾಸನ ಮಾಡಿದ ವಿಷಯಗಳನ್ನು ಹೊರತುಪಡಿಸಿ ಉಳಿದ ವಿಷಯಗಳು ಸಂಯುಕ್ತ ಶಾಸಕಾಂಗದ ಅಧಿಕಾರಕ್ಕೆ ಒಳಪಡುವವು. ಸಮಾನಾಧಿಕಾರ ಪಟ್ಟಿಯು ಸಂಯುಕ್ತ ಶಾಸನಾಂಗದ ಅಧಿಕಾರಕ್ಕೊಳಪಟ್ಟಿರುವ ಒಂದೇ ಪಟ್ಟಿಯಾಗಿಲ್ಲ. 102ನೇ ವಿಭಾಗದ ಪ್ರಕಾರ ತುರ್ತು ಪರಿಸ್ಥಿತಿಗಳಲ್ಲಿ ಒಕ್ಕೂಟ ಶಾಸನಾಂಗವು ಪ್ರಾಂತೀಯ ಪಟ್ಟಿಯಲ್ಲಿ ಸೇರಿದ ವಿಷಯಗಳ ಮೇಲೂ ಕಾನೂನು ಮಾಡುವ ಹಕ್ಕು ಪಡೆದಿದೆ ಮತ್ತು 106ನೇ ವಿಭಾಗದ ಪ್ರಕಾರ ಅಂತಾರಾಷ್ಟ್ರೀಯ ಒಪ್ಪಂದಗಳನ್ನು ಜಾರಿಗೊಳಿಸುವ ಹಕ್ಕನ್ನು ಪಡೆದಿದೆ. ಒಕ್ಕೂಟದ ಕಾರ್ಯಾಂಗಾಧಿಕಾರವು ಇಂತಹ ವಿಷಯಗಳಿಗೂ ಅನ್ವಯಿಸುವುದೇ? ಯಾವ ವಿಷಯದಲ್ಲಿ ಫೆಡರಲ್ ಶಾಸನ ಮಾಡಲು ಬರುವುದೋ ಆ ವಿಷಯಗಳಿಗೂ ಸಂಯುಕ್ತ ರಾಜ್ಯದ ಕಾರ್ಯಾಂಗಾಧಿಕಾರ ಅನ್ವಯಿಸುತ್ತದೆ ಎಂದೇ ಹೇಳಬೇಕಾಗುತ್ತದೆ. ಒಕ್ಕೂಟ ವ್ಯವಸ್ಥೆಯ ಆಡಳಿತಾತ್ಮಕ ಅಧಿಕಾರಗಳು. ಒಕ್ಕೂಟದ ಕಾರ್ಯಾಂಗಾಧಿಕಾರಗಳು ಅವರ ಶಾಸನಾಧಿಕಾರಗಳಿಗೆ ಅನುಗುಣವಾಗಿರುವಂತೆ ಅದರ ಆಡಳಿತಾಧಿಕಾರಗಳು ಕಾರ್ಯಾಂಗಾಧಿಕಾರಗಳಿಗೆ ಅನುಗುಣವಾಗಿರುತ್ತದೆ. ಈ ನಿಯಮಕ್ಕೆ ಒಂದು ಅಪವಾದವಿದೆ. ಈ ಅಪವಾದವು ಸಮಾನಾಧಿಕಾರ ಪಟ್ಟಿಯ ವಿಷಯಗಳ ಆಡಳಿತಕ್ಕೆ ಸಂಬಂಧಿಸಿದ್ದಾಗಿದೆ. ಸಮಾನಾಧಿಕಾರ ಪಟ್ಟಿಯ ವಿಷಯಗಳ ಮೇಲೆ ಸಂಯುಕ್ತ ರಾಜ್ಯದ ಶಾಸನಾಧಿಕಾರವನ್ನು 100ನೇ ಪರಿಚ್ಛೇದದ ಪ್ರಕಾರ ಕೊಡಲಾಗಿದೆ. ಈಗಾಗಲೇ ಹೇಳಿದಂತೆ 342 ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು ಸಂಪುಟ -1. ಸಂಯುಕ್ತ ಶಾಸಕಾಂಗದಿಂದ ಈಗಾಗಲೇ ಶಾಸನ ಮಾಡಿದ ವಿಷಯಗಳಿಗೆ ಸಂಯುಕ್ತ ರಾಜ್ಯದ ಕಾರ್ಯಾಂಗಾಧಿಕಾರವು ಅನ್ವಯಿಸುತ್ತದೆ. ಆದರೆ ಸಮಾನಾಧಿಕಾರ ಪಟ್ಟಿಯಲ್ಲಿರುವ ವಿಷಯಗಳ ಮೇಲೆ ಆಡಳಿತಾಧಿಕಾರವು ಒಕ್ಕೂಟ ವ್ಯವಸ್ಥೆಗೆ ಸೇರುವುದಿಲ್ಲ. ಅದು ಪ್ರಾಂತ್ಯಗಳಿಗೆ ಸೇರಿದೆ. ಒಕ್ಕೂಟ ವ್ಯವಸ್ಥೆಯ ಹಣಕಾಸಿನ ಅಧಿಕಾರಗಳು. ಒಕ್ಕೂಟದ ಆದಾಯ 4 ಮೂಲಗಳಿಂದ ಬರುತ್ತದೆ. 1. ವಾಣಿಜ್ಯೋದ್ಯಮದಿಂದ ಬರುವ ಆದಾಯ. 2. ಸಾರ್ವಭೌಮ ಕಾರ್ಯಗಳಿಂದ ಬರುವ ಆದಾಯ. 3. ಕಪ್ಪಕಾಣಿಕೆಗಳಿಂದ ಬರುವ ಆದಾಯ ಮತ್ತು 4. ತೆರಿಗೆಗಳಿಂದ ಬರುವ ಆದಾಯ. ಮೊದಲನೆಯ ವಿಧದ ಆದಾಯದಲ್ಲಿ ಎಂಚೆ ಮತ್ತು ತಂತಿ, ಫೆಡರಲ್ ರೈಲು ಮಾರ್ಗಗಳು, ಬ್ಯಾಂಕುಗಳಿಂದ ಬರುವ ಲಾಭ ಮತ್ತು ಇತರ ವಾಣಿಜ್ಯ ಸಂಬಂಧಿ ಕಾರ್ಯಗಳಿಂದ ಬರುವ ಆದಾಯ ಸೇರಿದೆ. ಎರಡನೆಯದರಲ್ಲಿ ನಾಣ್ಯ ಚಲಾವಣೆ, ಅಧಿಕೃತ ಪ್ರದೇಶ ಮತ್ತು ಫೆಡರಲ್ ಸರ್ಕಾರದ ನೇರ ಆಡಳಿತಕ್ಕೊಳಪಟ್ಟ ಪ್ರದೇಶಗಳಿಂದ ಬರುವ ಆದಾಯ ಸೇರಿದೆ. ಮೂರನೆಯ ವಿಧದ ಆದಾಯದಲ್ಲಿ ಭಾರತೀಯ ಸಂಸ್ಥಾನಗಳು ಸಲ್ಲಿಸುವ ಕಪ್ಪಕಾಣಿಕೆಗಳು ಸೇರಿವೆ. ತೆರಿಗೆಗಳಿಂದ ಬರುವ ಆದಾಯದ ವರ್ಗೀಕರಣ ಫೆಡರಲ್ ಸರ್ಕಾರಕ್ಕೆ ಸಂವಿಧಾನದಲ್ಲಿ ನೀಡಲಾಗಿರುವ ತೆರಿಗೆ ವಿಧಿಸುವ ಅಧಿಕಾರವನ್ನು ಅವಲಂಬಿಸಿದೆ. ಫೆಡರಲ್ ಸರ್ಕಾರಕ್ಕೆ ನೀಡಲಾದ ತೆರಿಗೆ ಹಾಕುವ ಅಧಿಕಾರ 3 ಮುಖ್ಯ ವಿಧದ್ದಾಗಿದೆ. ಮೊದಲನೆಯ ವಿಧದ ತೆರಿಗೆ ವಿಧಿಸುವ ಅಧಿಕಾರದಲ್ಲಿ ತೆರಿಗೆಯ ಎಲ್ಲ ಮೊತ್ತವನ್ನು ಫೆಡರಲ್ ಸರ್ಕಾರವೇ ಸಂಪೂರ್ಣ ವಿನಿಯೋಗಿಸಿಕೊಳ್ಳುವಂತಹ ತೆರಿಗೆಗಳು ಸೇರಿವೆ. ಎರಡನೆಯ ವಿಧದಲ್ಲಿ ಫೆಡರಲ್ ಸರ್ಕಾರ ವಿಧಿಸಿ, ಸಂಗ್ರಹಿಸುವ ಅಧಿಕಾರ ಹೊಂದಿದ್ದು ಬಂದ ಆದಾಯವನ್ನು ಕೇಂದ್ರ ಮತ್ತು ಪ್ರಾಂತ್ಯ ಸರ್ಕಾರಗಳ ನಡುವೆ ಹಂಚಲಾಗುತ್ತದೆ. ತೆರಿಗೆ ವಿಧಿಸುವ ಮೊದಲನೆಯ ವಿಧದ ಅಧಿಕಾರದಡಿಯಲ್ಲಿ ಬರುವಂತಹ ಆದಾಯದ ಬಾಬುಗಳನ್ನು ಫೆಡರಲ್ ಪಟ್ಟಿಯಲ್ಲಿ ನಿರ್ದಿಷ್ಟವಾಗಿ ತಿಳಿಸಲಾಗಿದೆ. 1. ರಲ್ಲಿನ ಮೇಲೆ ಹಾಕುವ ಸುಂಕವು ಸೇರಿದಂತೆ ಸುಂಕದ ತೆರಿಗೆ. 2. ಭಾರತದಲ್ಲಿ ಉತ್ಪಾದಿಸಲಾದ ಹೊಗೆಸೊಪ್ಪು ಮತ್ತು ಇತರ ಸರಕುಗಳ ಮೇಲೆ, ಈ ಕೆಳಗಿನ ಸರಕುಗಳನ್ನು ಹೊರತುಪಡಿಸಿ, ಹೇರಲಾದ ಬ್ಯಾರಿ. ಜನರ ಬಳಕೆಗಾಗಿರುವ ಮದ್ಯಪಾನೀಯಗಳು. ಅಫೀಮು, ಭಾರತೀಯ ಗಾಂಜಾ ಮತ್ತು ಇತರ ಮಾದಕ ಮತ್ತು ಮಾದಕೇತರ ವಸ್ತುಗಳು. ಮದ್ಯಸಾರ ಅಥವಾ ಮೇಲಣ ಒಳಪ್ಯಾರ. ದಲ್ಲಿ ಹೇಳಿರುವ ಯಾವುದೇ ಮಾದಕ ಪದಾರ್ಥವನ್ನು ಸೇರಿಸಿ ಸಿದ್ಧಪಡಿಸಿದ ಔಷಧಿ ಮತ್ತು ಸೌಂದರ್ಯ ಸಾಧನದ ವಸ್ತುಗಳು. 3. ಕಾರ್ಪೊರೇಷನ್ ತೆರಿಗೆ. 4. ಉಪ್ಪು. 5. ರಾಜ್ಯ ಲಾಟರಿಗಳು. ಸಂವಿಧಾನಾತ್ಮಕ ಸುಧಾರಣೆಗಳು. 6. ಕೃಷಿಯೇತರ ಆದಾಯದ ಮೇಲೆ ತೆರಿಗೆ. 292.
7 ವ್ಯಕ್ತಿಗತ ಮತ್ತು ಕಂಪನಿಗಳ ಕೃಷಿ ಭೂಮಿಯನ್ನು ಹೊರತುಪಡಿಸಿ ಆಸ್ತಿಗಳ ಮೌಲ್ಯದ ಮೇಲೆ ಹಾಕುವ ಮತ್ತು ಕಂಪನಿಗಳ ಬಂಡವಾಳದ ಮೇಲೆ ಹಾಕುವ ತೆರಿಗೆ. 8 ಕೃಷಿ ಭೂಮಿಯನ್ನು ಹೊರತುಪಡಿಸಿ ಇತರ ಆಸ್ತಿಯ ಉತ್ತರಾಧಿಕಾರದ ತೆರಿಗೆ. 9 ಹುಂಡಿಗಳು, ಚೆಕ್ಕುಗಳು, ಪ್ರಾಮಿಸರಿ ನೋಟುಗಳು, ರಫ್ತು ಪಟ್ಟಿ ಹಣ ಭರವಸೆಯ ಪತ್ರ, ಇನ್ಶೂರೆನ್ಸ್ ಪಾಲಿಸಿಗಳು, ಪ್ರತಿನಿಧಿ ಪತ್ರ ಮತ್ತು ರಸೀತಿಗಳ ಮೇಲೆ ಹೇರುವ ಸ್ಟಾಂಪ್ ತೆರಿಗೆಯ ದರಗಳು. 10 ರೈಲು ಮತ್ತು ವಿಮಾನಗಳಲ್ಲಿ ಸಾಗಿಸಲಾದ ಪ್ರಯಾಣಿಕರು ಮತ್ತು ಸರಕುಗಳ ಮೇಲೆ ಹೇರಲಾದ ಪ್ರಯಾಣ ತೆರಿಗೆ ಮತ್ತು ರೈಲ್ವೆ ದರಗಳು ಮತ್ತು ಸರಕು ಸಾಗಣೆಯ ದರಗಳ ಮೇಲೆ ತೆರಿಗೆ. 11 ಈ ಪಟ್ಟಿಯಲ್ಲಿ ನಮೂದಿಸಲಾಗಿರುವ ಯಾವುದೇ ವಿಷಯದ ಮೇಲೆ, ಆದರೆ ಯಾವುದೇ ನ್ಯಾಯಾಲಯದಲ್ಲಿ ತೆಗೆದುಕೊಳ್ಳದೇ ಇರುವ ಫೀಯನ್ನು ಬಿಟ್ಟು ಇತರ ಫೀಜು. ಈ ಸಂಬಂಧದಲ್ಲಿ ಸಮಾನಾಧಿಕಾರ ಪಟ್ಟಿಯಲ್ಲಿ ಸೇರಿರುವ ಈ ಕೆಳಗಿನ ಬಾಬುಗಳ ಬಗ್ಗೆ ಗಮನ ನೀಡಬೇಕು. 09 ವಿವಾಹ ಮತ್ತು ವಿವಾಹ ವಿಚ್ಛೇದನ. ಉಯಿಲುಗಳು, ಅಂತಿಮ ಇಷ್ಟಪತ್ರ ಬರೆದಿರದೆ ಸತ್ತುಹೋದ ಪರಿಸ್ಥಿತಿ ಮತ್ತು ಉತ್ತರಾಧಿಕಾರ. 3 ಆಸ್ತಿ ಮತ್ತು ಇತರ ಕೃಷಿ ಭೂಮಿಗಳ ಹಸ್ತಾಂತರ. ಈ ವಿಷಯಗಳು ಸಮಾನಾಧಿಕಾರ ಪಟ್ಟಿಯಲ್ಲಿ ಸೇರಿರುವ ವಿಷಯಗಳಾಗಿರುವುದರಿಂದ ಒಕ್ಕೂಟ ಶಾಸಕಾಂಗವು ಇವುಗಳ ಮೇಲೆ ಕಾನೂನು ಮಾಡುವ ಅಧಿಕಾರ ಹೊಂದಿರುತ್ತದೆ. ಇಂತಹ ಕಾನೂನು ಮಾಡುವಾಗ ಒಕ್ಕೂಟದ ಶಾಸಕಾಂಗವು ಇವುಗಳ ಮೂಲಕ ಆದಾಯವನ್ನು ಪಡೆಯಬಹುದೇ? ಈ ಪ್ರಶ್ನೆಗೆ ಕಾಯ್ದೆಯಲ್ಲಿ ಯಾವ ಉತ್ತರವೂ ಇರುವಂತಿಲ್ಲ. 104ನೇ ವಿಭಾಗದಲ್ಲಿ ವಿಶೇಷ ಅಧಿಕಾರವನ್ನು ಚಲಾಯಿಸುವ ವಿಷಯದಲ್ಲಿ ಹೇಳಲಾಗಿರುವ ನಿಯಮಗಳು ಈ ವಿಷಯಕ್ಕೂ ಅನ್ವಯಿಸುತ್ತವೆ ಎಂದು ಮಾತ್ರ ಹೇಳಬಹುದು. ಸಂವಿಧಾನದ ಪ್ರಕಾರ ವಿಭಜಿಸಬಹುದಾದ ಆದಾಯದ ಮೂಲಗಳು ಈ ರೀತಿ ಇವೆ. 1 ಕಾರ್ಪೊರೇಷನ್ ತೆರಿಗೆಯ ಹೊರತಾದ ಆದಾಯ ತೆರಿಗೆ, ಮತ್ತು 2 ಸೆಣಬು ರಫ್ತು ತೆರಿಗೆ. ಫೆಡರಲ್ ಕಾನೂನಿನ ಪ್ರಕಾರ ವಿಭಜಿಸಬಹುದಾದ ಆದಾಯಗಳೆಂದರೆ 1 ಉಪ್ಪಿನ ಮೇಲಿನ ತೆರಿಗೆ, 2 ತಂಬಾಕು ಮತ್ತು ಇತರ ವಸ್ತುಗಳ ಮೇಲಿನ ಅಬಕಾರಿ ತೆರಿಗೆ, 3 ರಫ್ತು ತೆರಿಗೆ. ಒಕ್ಕೂಟ ವ್ಯವಸ್ಥೆಯ ಆರ್ಥಿಕ ಅಧಿಕಾರಗಳ ವಿಷಯದಲ್ಲಿರುವ ಒಂದು ವಿಶೇಷ ಅಂಶ ಗಮನಾರ್ಹವಾಗಿದೆ. ಈ ಕಾಯ್ದೆಯಲ್ಲಿ ಸಂಯುಕ್ತ ಸರ್ಕಾರಕ್ಕೆ ತೆರಿಗೆ ವಿಧಿಸುವ ಹಕ್ಕನ್ನು ನೀಡುವಾಗ ತೆರಿಗೆ ವಿಧಿಸುವ ಅಧಿಕಾರ ಮತ್ತು ತೆರಿಗೆ ವಸೂಲು ಮಾಡುವ ಹಕ್ಕುಗಳ ನಡುವೆ ವ್ಯತ್ಯಾಸ ಮಾಡಿದೆ. ಕೆಲವು ವಿಷಯಗಳಲ್ಲಿ ತೆರಿಗೆ ವಿಧಿಸುವ ಅಧಿಕಾರ ಫೆಡರಲ್ ಸರ್ಕಾರಕ್ಕೆ ನೀಡಲಾಗಿದ್ದರೂ ಕೂಡ ಅದನ್ನು ವಸೂಲು ಮಾಡುವ ಹಕ್ಕನ್ನು ಅದಕ್ಕೆ ನೀಡಲಾಗಿಲ್ಲ. ಆದಾಯ ತೆರಿಗೆ ಮತ್ತು ಕಾರ್ಪೊರೇಷನ್ ತೆರಿಗೆ ಮೇಲಿನ ಸರ್ಚಾರ್ಜ್ ವಿಷಯದಲ್ಲಿ ಇದು ಅನ್ವಯವಾಗುತ್ತದೆ. ಆದಾಯ ತೆರಿಗೆ ಫೆಡರಲ್ ಉದ್ದೇಶಗಳಿಗಿರುವುದಾದರೂ ಅದನ್ನು ಪ್ರಾಂತ್ಯಗಳಲ್ಲಿ ವಿಧಿಸಬಹುದಾಗಿದ್ದಾಗ್ಯೂ ರಾಜ್ಯ ಸಂಸ್ಥಾನಗಳಲ್ಲಿ 200 ಡಾ. ಬಾಬಾಸಾಹೇಬ್ ಅಂಬೇಡ್ಕರ್ ಅವರ ಬರೆಹಗಳು ಭಾಷಣಗಳು, ಸಂಪುಟ -1 ವಿಧಿಸುವಂತಿಲ್ಲ. ಆದಾಯ ತೆರಿಗೆಯ ಮೇಲಿನ ಫೆಡರಲ್ ಸರ್ಚಾರ್ಜ್ ಅಥವಾ ಹೆಚ್ಚಿನ ತೆರಿಗೆಯನ್ನು ಮಾತ್ರ ರಾಜ್ಯ ಸಂಸ್ಥಾನದ ಪ್ರಜೆಗಳು ಕೊಡಬೇಕಾಗುತ್ತದೆ. ಏಕೆಂದರೆ ಈ ಹೆಚ್ಚಿನ ತೆರಿಗೆಯನ್ನು ಪ್ರಾಂತ್ಯ ಮತ್ತು ರಾಜ್ಯಗಳೆರಡರಲ್ಲೂ ವಿಧಿಸಬಹುದಾಗಿದೆ. ಆದರೆ 138(3)ನೇಯ ವಿಭಾಗದ ಪ್ರಕಾರ ಸಂಯುಕ್ತ ಸರ್ಕಾರಕ್ಕೆ ರಾಜ್ಯಗಳಲ್ಲಿ ಈ ತೆರಿಗೆಯನ್ನು ವಸೂಲು ಮಾಡುವ ಹಕ್ಕು ಇರುವುದಿಲ್ಲ. ಇದನ್ನು ವಸೂಲು ಮಾಡುವ ಕೆಲಸವನ್ನು ಆಯಾ ರಾಜ್ಯದ ರಾಜನಿಗೆ ವಹಿಸಲಾಗಿದೆ. ರಾಜನು ಈ ಹೆಚ್ಚುವರಿ ತೆರಿಗೆಯನ್ನು ತನ್ನ ಪ್ರಜೆಗಳಿಂದ ವಸೂಲು ಮಾಡದೆ ತಾನೇ ಒಂದು ಒಟ್ಟು ಮೊತ್ತದ ಹಣವನ್ನು ಕೊಡಲು ಒಪ್ಪಿದರೆ ಸಂಯುಕ್ತ ರಾಜ್ಯ ಸರ್ಕಾರವು ಅದಕ್ಕೆ ಒಪ್ಪಲೇಬೇಕಾಗುತ್ತದೆ. ಕಾರ್ಪೊರೇಷನ್ ತೆರಿಗೆಗೂ ಇದು ಅನ್ವಯಿಸುತ್ತದೆ. ಸಂಯುಕ್ತ ರಾಜ್ಯವು ಇದನ್ನು ರಾಜ್ಯಗಳ ಪ್ರಜೆಗಳ ಮೇಲೆ ಹೇರಬಹುದು, ಆದರೆ ತನ್ನ ಅಧಿಕಾರಿಗಳ ಮೂಲಕ ನೇರವಾಗಿ ವಸೂಲು ಮಾಡುವಂತಿಲ್ಲ. 139ನೇ ವಿಭಾಗದ ಪ್ರಕಾರ ಕಾರ್ಪೊರೇಷನ್ ತೆರಿಗೆಯನ್ನು ವಸೂಲು ಮಾಡುವುದು ರಾಜ್ಯಗಳ ರಾಜರ ಹಕ್ಕಿನ ಕಾರ್ಯವಾಗಿದೆ. ಒಕ್ಕೂಟ ವ್ಯವಸ್ಥೆಯ ಸ್ವರೂಪ 1 ಸಂಯೋಗದ ಲಕ್ಷಣ.